ಯೋ ಗೈಸ್, ಸ್ಟೌಟಿ ಸಿಂಡ್ರೋಮ್ ಅನ್ನುವ ಒಂದು ವಿಚಿತ್ರ ಕಾಯಿಲೆಯಿಂದ ಅಫೆಕ್ಟ್ ಆಗಿರುವ ಒಬ್ಬ ಚಿಕ್ಕ ಹುಡುಗ. ಆ ಕಾಯಿಲೆಯಿಂದ ಬರುವ ಪ್ರಾಬ್ಲಮ್ಸ್ ಎಲ್ಲವನ್ನೂ ದಾಟಿ ಅವನ ಲೈಫ್ ಅಲ್ಲಿ ಅವನು ಸಕ್ಸೀಡ್ ಮಾಡಿದ್ನ ಅನ್ನೋದೇ ಈ ಮೂವಿಯ ಸ್ಟೋರಿ. ಇದು ಬರೀ ಕತೆ ಮಾತ್ರ ಇಲ್ಲ, ನಿಜವಾಗ್ಲೂ ನಡೆದಿರುವ ಘಟನೆ, ಟ್ರೂ ಸ್ಟೋರಿಯನ್ನ ಬೇಸಾಗಿಟ್ಟು ತೆಗೆದಿರುವ ಮೂವಿ ಕೂಡ. ಸೊ ನೀವು ಇವಾಗ ಮೂವಿಯಲ್ಲಿ ನೋಡುವ ವಿಷಯ ಎಲ್ಲವೇ ಯಾರೋ ಒಬ್ಬ ಹುಡುಗನಿಗೆ ನಿಜ ಲೈಫ್ ಅಲ್ಲಿ ನಡೆದಿರುವ ವಿಷಯಗಳೇ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನಾವು ಮೂವಿಯನ್ನ ಒಂದೊಂದು ಸೀನ್ ಅನ್ನು ನೋಡ್ತಿರ್ಬೇಕು. ಆ ನಿಜವಾದ ನೋವುಗಳನ್ನು ಅನುಭವಿಸಿದ ಹುಡುಗನ ಹೆಸರು ಬ್ರಾನ್ ಹೋಹೆಡ್. ಅವರು ತನ್ನ ಲೈಫ್ ಅಲ್ಲಿ ನಡೆದಿದ್ದ ಕಷ್ಟಗಳನ್ನ ಇಟ್ಟು ಒಂದು ಬುಕ್ ಅನ್ನ ಬರೆದ್ರು. ಆ ಬುಕ್ ಅನ್ನ ಬೇಸಾಗಿಟ್ಟೇನೆ ಈ ಮೂವಿಯನ್ನ ತೆಗೆದಿದ್ದಾರೆ. ಸೊ ಮೂವಿ ಹೆಸರು ಫ್ರಂಟ್ ಆಫ್ ದಿ ಕ್ಲಾಸ್. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಚಿಕ್ಕ ಹುಡುಗನಾಗಿರ್ತಾ ಇರುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ನೋಡೋದಕ್ಕೆ ನಾರ್ಮಲ್ ಹುಡುಗನ ರೀತಿನೇ ಇರ್ತಿದ್ದಾನೆ, ಆದ್ರೆ ಅವನ ಬಿಹೇವಿಯರ್ ಎಲ್ಲ ಅಬ್ನಾರ್ಮಲ್ ಆಗಿರ್ತಿದೆ. ಕಣ್ಣುಗಳನ್ನ ನಾನ್ ಸ್ಟಾಪ್ ಆಗಿ ಬ್ಲಿಂಕ್ ಮಾಡ್ತಾನೆ ಇರ್ತಾನೆ. ಅವನ ಕಾಲುಗಳು ಯಾವಾಗ್ಲೂ ಕುಣಿತಾನೆ ಇರುತ್ತೆ. ಅವಾಗ ಅವನು ಹೇಳಿದ ಮಾತನ್ನೇ ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತಾನೆ. ಸಂಬಂಧನೇ ಇಲ್ಲದೆ ಸಡನ್ಲಿ ಕ್ಲಾಸ್ ರೂಮ್ ಅಲ್ಲಿ ಕಿರ್ಚ್ಕೊತಾನೆ ಇರ್ತಾನೆ. ತಲೆ ಬೇರೆ ಅವಾಗ ಸೈಡ್ ಗೆ ಹೋಗ್ತಿರುತ್ತೆ. ಇದರಿಂದಾನೆ ಸ್ಕೂಲ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಎಲ್ಲರೂ ಅವನನ್ನು ನೋಡಿ ನಗಾಡ್ತಿರ್ತಾರೆ, ಕಿಂಡಲ್ ಮಾಡ್ತಿರ್ತಾರೆ, ಅವನ ಹತ್ರ ಬಂದು ಗಲಾಟೆ ಮಾಡ್ತಿರ್ತಾರೆ. ಇವನಿಗೆ ಏನು ತಾನೇ ಪ್ರಾಬ್ಲಮ್ ಅನ್ನೋದು ಸ್ಕೂಲ್ ಅಲ್ಲಿ ಇರುವ ಟೀಚರ್ಸ್ಗೂ ಗೊತ್ತಾಗ್ತಿಲ್ಲ, ಯಾಕೆ ಇವನ ಪೇರೆಂಟ್ಸ್ ಗೆ ಕೂಡ ಗೊತ್ತಾಗ್ತಿಲ್ಲ. ಇವನು ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೇನೆ ಇವನ ತಂದೆ ತಾಯಿ ಡಿವೋರ್ಸ್ ಅನ್ನ ತಗೋಬಿಟ್ಟು ದೂರ ಆಗ್ಬಿಟ್ಟಿದ್ದಾರೆ. ಇವನಿಗೆ ಒಬ್ಬ ತಮ್ಮನೂ ಇರ್ತಿದ್ದಾನೆ. ಅವನು ಮಾತ್ರ ಇವನನ್ನ ಅರ್ಥ ಮಾಡ್ಕೊಂಡು ಇವನ ಜೊತೆ ಆಟ ಆಡುವ ಒಬ್ಬನೇ ಒಬ್ಬ ಹುಡುಗ. ಡೈವೋರ್ಸ್ ಅನ್ನ ಮಾಡ್ಬಿಟ್ಟು ಅಲೋನ್ ಆಗಿ ಹೊರಡೋಕ್ಕೂ ಮುಂಚೆ ತಂದೆಯವರು ಅವರ ಮಕ್ಕಳ ಹತ್ರ ಮಾತಾಡ್ತಾರೆ. ಹುಡುಗರು ಇಬ್ಬರುವೆ ಅವರ ತಂದೆ ಮಾತನ್ನ ಕೇಳ್ತಿಲ್ಲ. ಹುಡುಗರು ಇಬ್ಬರುವೆ ಹರಿಬರಿಯಾಗಿರ್ತಾರೆ. ಆವಾಗ ನಮ್ಮ ಹೀರೋ ಬೇರೆ ಅವನ ಕೈ ಕಾಲುಗಳನ್ನ ಕಂಟ್ರೋಲ್ ಇಲ್ಲದೆ ಹಾಗೆ ಅಲ್ಲಾಡಿಸ್ತಾನೆ ಇರ್ಬೇಕಾದ್ರೆ ಇದನ್ನು ನೋಡಿದ ತಂದೆ ಏನೋ ಅವನು ಹೇಳೋ ಮಾತನ್ನ ಕೇಳದೆ ಇರುವ ಕೆಟ್ಟ ಹುಡುಗ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಹುಡುಗನ ಮೇಲೆ ಟೆನ್ಷನ್ ಆಗ್ಬಿಡ್ತಾರೆ. ಅಮ್ಮನಿಗೆ ಇಬ್ಬರು ಕಷ್ಟ ಕೊಡ್ಬೇಡಿ ಕಣ್ರೋ ಅಂತ ಒಂದು ಅಡ್ವೈಸ್ ಅನ್ನು ಕೊಟ್ಬಿಟ್ಟು ತಮ್ಮ ಹುಡುಗನನ್ನ ಚೆನ್ನಾಗಿ ತಬ್ಬಿ ಫೀಲ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಹೋಗೋದಕ್ಕೂ ಮುಂಚೆ ಕೂಡ ನಮ್ಮ ಹೀರೋವನ್ನ ನೋಡಿ ಮರ್ಯಾದೆಯಿಂದ ಬಿಹೇವ್ ಮಾಡು, ರೆಸ್ಪೆಕ್ಟ್ ಆಗಿ ಬಿಹೇವ್ ಮಾಡು, ಈ ರೀತಿ ಅಲ್ಲಿ ಇಲ್ಲಿ ಅಂತ ಅಲ್ಲಾಡಿಸ್ತಿರ್ಬೇಡ, ಹುಷಾರಾಗಿರು, ಜೋಪನ್ವಾಗಿರು ಅಂತ ಅದು ಇದು ಅಂತ ಹುಡುಗನಿಗೆ ಸಿಕ್ಕಾಪಟ್ಟೆ ಜೋರು ಮಾತುಗಳು. ಅವನು ಏನೋ ರೌಡಿಸಂ ಮಾಡ್ತಿದ್ದಾನೆ, ಸರಿಯಾಗಿ ಮಾತನ್ನ ಕೇಳೋದಿಲ್ಲ, ತುಂಬಾನೇ ಖತರ್ನಾಕ್ ಹುಡುಗನಾಗಿ ಇರ್ತಿದ್ದಾನೆ ಅಂತಾನೆ ನೋಡೋರಿಗೆಲ್ಲ ಕಾಣ್ತಿರುತ್ತೆ. ಆದ್ರೆ ನಮ್ಮ ಹುಡುಗ ಬೇಕು ಬೇಕಂತಾನೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದಾನೆ. ಆದ್ರೆ ತಂದೆ ಇವನು ಬೇಕು ಬೇಕಂತಾನೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅವರು ಹೋದ ಮೇಲೆ ಅಮ್ಮ ಅವರು ಸೆಪರೇಟ್ ಆಗಿ ಒಂದು ಬೊಟಿಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಹುಡುಗರು ಅಮ್ಮನ ಹತ್ರನೇ ಬೆಳಿತಾರೆ. ಅಮ್ಮನು ನಮ್ಮ ಹುಡುಗನನ್ನು ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆ ಡಾಕ್ಟರ್ ಹುಡುಗನನ್ನ ಚೆಕ್ ಮಾಡಿಬಿಟ್ಟು ಇವನಿಗೆ ಏನೋ ಮೆಂಟಲ್ ಇಶ್ಯೂ ಇರ್ತಿದೆ, ಮೆಂಟಲ್ ಪ್ರಾಬ್ಲಮ್ ಇರ್ತಿದೆ ಅಂತ ಅನ್ಕೊಂಡು ಇವನ ತಂದೆ ತಾಯಿ ಡಿವೋರ್ಸ್ ಅನ್ನ ತಗೋಬಿಟ್ಟು ದೂರ ಆಗ್ಬಿಟ್ಟಿರೋದ್ರಿಂದಾನೇ ಹುಡುಗ ಈ ಕಂಡೀಷನ್ ಗೆ ಬಂದ್ಬಿಟ್ಟಿದ್ದಾನೆ ಅಂತ ಇವರು ಡಿಸಿಷನ್ ತಗೋಬಿಡ್ತಾರೆ. ಬೇಡದೇ ಇರುವ ಬೇಕಿಲ್ದೇ ಇರುವ ಮೆಡಿಸಿನ್ಸ್ ಅನ್ನೆಲ್ಲ ಬರೆದು ಕೊಟ್ಟು ಅಮ್ಮನ ಹತ್ರನೂ ಹುಡುಗನನ್ನ ಚೆನ್ನಾಗಿ ಜೋಪನವಾಗಿ ನೋಡ್ಕೊಳ್ಳಿ, ನೋಡಿ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲದೆ ಎಷ್ಟು ಖತರ್ನಾಕ್ ಆಗಿ ಬಿಹೇವ್ ಮಾಡ್ತಿದ್ದಾನೆ, ಅವನನ್ನ ಸ್ವಲ್ಪ ನಿಯತ್ತಾಗಿ ಸಾಕಿ ಅಂತ ಅಮ್ಮನಿಗೂ ಒಂದು ಅಡ್ವೈಸ್ ಅನ್ನ ಕೊಡ್ತಿರ್ತಾರೆ ಡಾಕ್ಟರ್. ಇದು ಆ ಹುಡುಗನಿಗೆ ಇರುವ ಡಿಪ್ರೆಷನ್ ಪ್ರಾಬ್ಲಮ್, ಅದಕ್ಕೇನೆ ಬೇಕು ಬೇಕಂತ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾರೆ ಡಾಕ್ಟರ್. ತಂದೆ ಡಿವೋರ್ಸ್ ಅನ್ನ ತಗೊಂಡಿದ್ರು ಕೂಡ ಅವಾಗ ಬಂದು ಫ್ಯಾಮಿಲಿಯನ್ನ ನೋಡಿ ಹೋಗ್ತಿರ್ತಾರೆ. ತಂದೆಯವರಿಗೆ ನಮ್ಮ ಹೀರೋ ಹತ್ರ ಇಷ್ಟವಾಗಿದ್ದು ಒಂದೇ ಒಂದು ವಿಷಯ ಏನು ಅಂದ್ರೆ ಅವನು ಬೇಸ್ಬಾಲ್ ಆಟವನ್ನ ಆಡೋದೆ. ಅಲ್ಲಿ ಫೀಲ್ಡ್ ಅಲ್ಲಿ ಆಟ ಆಡ್ತಿರುವ ಮಿಕ್ಕಿರೋ ಹುಡುಗರುವೆ ಜೋರಾಗಿ ಕಿರ್ಚಿ ಅರ್ಚಿ ಹಾಗೆ ಆಟ ಆಡ್ತಿರೋದ್ರಿಂದ ನಮ್ಮ ಹುಡುಗನ ಪ್ರಾಬ್ಲಮ್ ಹೊರಗಡೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿಗೆ ಮಾತ್ರ ತಂದೆಯವರು ಹುಡುಗನನ್ನ ಧೈರ್ಯವಾಗಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಗೆ ಗೇಮ್ ಮುಗ್ದಿದ್ದ ತಕ್ಷಣ ಹುಡುಗನನ್ನ ಫ್ರೀಯಾಗಿ ಬಿಡದೆ ಬೇಗ ಕಾರಿಗೆ ಹಚ್ಚಿ ಬೇಗ ಕರ್ಕೊಂಡು ಹೋಗ್ತಾರೆ. ಹೋಗೋ ದಾರಿಯಲ್ಲಿ ಅವರು ಇನ್ನೊಂದು ಮದುವೆಯನ್ನ ಮಾಡಲಿರೋದ್ರ ಬಗ್ಗೆ ಹುಡುಗರ ಹತ್ರ ಹೇಳ್ತಾರೆ. ನಾನು ಈ ರೀತಿ ಇನ್ನೊಂದು ಮದುವೆನ ಆಗ್ತಿದ್ದೀನಿ, ನಿಮ್ಮ ತಾಯಿಗೂ ನನಗೂ ಸೆಟ್ ಆಗ್ತಿಲ್ಲ, ನಿಮಗೆ ನಾನು ಒಂದು ಚಿಕ್ಕಮ್ಮವನ್ನ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆವಾಗ್ಲೂ ನಮ್ಮ ಹೀರೋ ಅವನ ಕಾಲು ಕುಣಿತಾನೆ ಇರುತ್ತೆ. ಕುಣಿಯೋದನ್ನ ನಿಲ್ಸೋ ಅಂತ ಅವನ ಕಾಲಿಗೆನೆ ಎರಡನ್ನ ಹಾಕ್ತಾರೆ. ಇದರಲ್ಲಿ ನಮ್ಮ ಹುಡುಗನಿಗೆ ಅಳುನೆ ಬಂದ್ಬಿಡುತ್ತೆ. ಏನೇ ನಮ್ಮ ಹುಡುಗ ಮನೆಯಲ್ಲಿ ಬೈಸ್ಕೊಂಡ್ರುವೆ, ಸ್ಕೂಲಲ್ಲಿ ಬೈಸ್ಕೊಂಡ್ರುವೆ, ಓದೋದ್ರಲ್ಲಿ ತುಂಬಾನೇ ಕ್ಯೂರಿಯಸ್ ಆಗಿನೇ ಇರ್ತಾನೆ. ಏನು ನಾರ್ಮಲ್ ಆದ ಸ್ಟೂಡೆಂಟ್ಸ್ 1 ಗಂಟೆ ಟೈಮ್ ಅಲ್ಲಿ ಓದಿ ಮುಗಿಸೋದನ್ನ ಇವನು 2 ಗಂಟೆ ಟೈಮ್ ಓದಬೇಕಾಗಿರುತ್ತೆ. ಎಕ್ಸಾಮ್ ಹಾಲ್ಗೆ ಹೋಗಿ ಕಾನ್ಸಂಟ್ರೇಷನ್ ಇಂದ ಬರೆಯೋದಕ್ಕೆ ಹುಡುಗ ಶುರು ಮಾಡಿದ್ರೆ ಅವನ ಸಿಂಪ್ಟಮ್ಸ್ ಆಟೋಮೆಟಿಕ್ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಸೈಲೆಂಟ್ ಆಗಿ ಇರಬೇಕಾಗಿರುವ ಕ್ಲಾಸ್ ಅಲ್ಲಿ ಕೂಡ ಅವನು ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಯಾವಾಗಿನ ತರ ಟೀಚರ್ ಅವನನ್ನ ಹಿಡಿದು ಬೈತಾರೆ. ಆದ್ರೆ ನಮ್ಮ ಹುಡುಗ ಹೇಳ್ತಾನೆ, ಇಲ್ಲ ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳಿ ನೋಡ್ತಾನೆ. ಆದ್ರೂ ಅವನಿಗೇನೆ ಗೊತ್ತಿಲ್ಲದೆ ಮತ್ತೆ ಅವನು ಜೋರಾಗಿ ಸದ್ದು ಮಾಡ್ಬೇಕಾದ್ರೆ ತಾಳ್ಮೆಯನ್ನ ಕಳ್ಕೊಂಡ ಟೀಚರು ನಮ್ಮ ಹುಡುಗನನ್ನ ಎಳ್ಕೊಂಡು ಹೋಗಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋದ ಮೇಲೆ ಕೂಡ ನಮ್ಮ ಹುಡುಗ ಅವನ ಹೇಳಿದ ಮಾತನ್ನೇ ಮತ್ತೆ ರಿಪೀಟೆಡ್ ಆಗಿ ಹೇಳ್ತಿರ್ತಾನೆ. ಪ್ರಿನ್ಸಿಪಲ್ ಏನೇ ಮಾತಾಡಿದ್ರು ಅವನು ಲಿಸನ್ ಮಾಡ್ತಿಲ್ಲ. ಸೊ ಪ್ರಿನ್ಸಿ ಟೆನ್ಷನ್ ಆಗಿ ತಾಯಿ ಅವರಿಗೆ ಫೋನ್ ಮಾಡಿ ಅವರನ್ನ ಸ್ಕೂಲ್ಗೆ ಬರ್ಸ್ಬಿಡ್ತಾರೆ. ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಅಡ್ವೈಸ್ ಮಾಡಿ ಅವನನ್ನ ಸರಿ ಮಾಡಿ, ಈ ರೀತಿನೇ ಅವನು ಬಿಹೇವ್ ಮಾಡ್ತಿದ್ರೆ ಅವನಿಗೆ ಟೀಸಿಯನ್ನ ಕೊಟ್ಟು ಕಳಿಸ್ಬಿಡ್ತೀವಿ ಅಂತ ಪ್ರಿನ್ಸಿಪಲ್ ಅವರೇ ಹೆದರಿಸಿ ಕಳಿಸ್ತಾರೆ. ಈ ರೀತಿ ಇದ್ರೂ ಅಮ್ಮ ಅವರಿಗೆ ತನ್ನ ಮಗನ ಮೇಲೆ ತುಂಬಾನೇ ನಂಬಿಕೆ. ಸೊ ಅವನಿಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ಕಂಡುಹಿಡಿಯೋದಕ್ಕಾಗಿ ಸ್ಕೂಲಿಂದ ಹುಡುಗನನ್ನ ಕರ್ಕೊಂಡು ಹೊರಟು ಒಂದು ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ಲೈಬ್ರರಿಯಲ್ಲಿ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು, ಜೋರಾಗಿ ಸದ್ ಮಾಡಬಾರ್ದು. ಆದ್ರೆ ಹುಡುಗನ ಕೈಯಲ್ಲಿ ಸದ್ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಪ್ರಾಬ್ಲಮ್ ಬರುತ್ತೆ ಅಂತ ಹುಡುಗನನ್ನ ಹೊರಗಡೆ ಕೂರಿಸಿ ಒಳಗಡೆ ಹೋಗ್ತಾರೆ. ನಂತರ ತುಂಬಾನೇ ಮೆಡಿಕಲ್ ಬುಕ್ಸ್ ಜೊತೆಗೆ ಹೊರಗಡೆ ಬರ್ತಾರೆ. ಮನೆಗೆ ಬಂದ ಮೇಲೆ ಅಣ್ಣ ತಮ್ಮ ಇಬ್ಬರು ಮನೆ ಪೂರ್ತಿ ಸುತ್ತಮುತ್ತ ಓಡಿ ಆಡಿ ಆಟ ಆಡ್ತಿರ್ತಾರೆ. ಸೊ ಹುಡುಗರು ಇಬ್ಬರನ್ನು ಮೇಂಟೈನ್ ಮಾಡ್ಕೊಂಡು ಅಮ್ಮ ಅವರು ಆ ಬುಕ್ಸ್ ಅನ್ನ ಓದಿ ಸ್ಟಡಿ
ಮಾಡ್ತಾರೆ. ಎಲ್ಲವೇ ಸೆಲ್ಫ್ ಸ್ಟಡಿ. ಮಗನಿಗೆ ಇರುವ ಸಿಂಪ್ಟಮ್ಸ್ ಅನ್ನ ಇಟ್ಟು ಅವನಿಗೆ ಏನು ತಾನೇ ಪ್ರಾಬ್ಲಮ್ ಅನ್ನೋದನ್ನ ಕಂಡುಹಿಡಿತಾರೆ. ಸ್ಟೌಟಿ ಸಿಂಡ್ರೋಮ್ ಅನ್ನುವ ಕಾಯಿಲೆ ಪ್ರಾಬ್ಲಮ್ ನಮ್ಮ ಹುಡುಗನಿಗೆ ಇರ್ತಾ ಇರೋದು ಅನ್ನೋದನ್ನ ಕಂಡುಹಿಡಿತಾರೆ ಅಮ್ಮ. ಆ ಬುಕ್ಕನಿ ತಗೊಂಡು ಹೋಗಿ ಡಾಕ್ಟರ್ ಹತ್ರನು ಕನ್ಸಲ್ಟ್ ಅನ್ನ ಮಾಡ್ತಾರೆ. ಆವಾಗ್ಲೇನೆ ಆ ಡಾಕ್ಟರ್ಗೆ ಮೇ ಬಿ ಈ ಹುಡುಗನಿಗೆ ಆ ಸ್ಟೌಟಿ ಸಿಂಡ್ರೋಮ್ ಕಾಯಿಲೆನೇ ಇರಬೇಕು ಅಂತ ಇವಾಗ್ಲೇನೆ ಆ ಡಾಕ್ಟರ್ಗೆ ಕೂಡ ಡೌಟ್ ಆಗ್ತಿರುತ್ತೆ. ಟೆಸ್ಟ್ ಮಾಡಿ ನಮ್ಮ ಹೀರೋಗೆ ಅದೇನೇ ಪ್ರಾಬ್ಲಮ್ ಇರ್ತಿರೋದು ಅನ್ನೋದನ್ನ ಕನ್ಫರ್ಮ್ ಮಾಡ್ಬಿಡ್ತಾರೆ. ಆ ಸಮಯದಲ್ಲಿ ಆ ಕಾಯಿಲೆಯ ಬಗ್ಗೆ ಡೀಟೇಲ್ಸ್ ಆ ಡಾಕ್ಟರ್ ಅವರಿಗೆ ಕೂಡ ಸರಿಯಾಗಿ ಗೊತ್ತಿಲ್ಲ. ಇವಾಗ ಕಾಯಿಲೆ ಹುಡುಗನನ್ನ ಅಫೆಕ್ಟ್ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಇನ್ನವೇ ಅದಕ್ಕಾದ ಮೆಡಿಸಿನ್ ಅನ್ನ ಕಂಡಿಡ್ದಿಲ್ಲ. ಸೊ ಆ ಕಾಯಿಲೆಗೆ ಆದ ಮೆಡಿಸಿನ್ ಅನ್ನ ಇಲ್ಲಿಯವರೆಗೂ ಯಾರು ಕಂಡಿಡ್ದಿಲ್ವಂತೆ. ಸೊ ಕೊನೆವರೆಗೂ ಹುಡುಗನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಆಗದೆ ಲಾಸ್ಟ್ ವರ್ಗೂ ಅವನನ್ನ ಈ ರೀತಿನೇ ಇಟ್ಕೋಬೇಕಾ ನಾವು ಅಂತ ಅಮ್ಮ ಅವರಿಗೆ ಸ್ವಲ್ಪ ಭಯ ಮತ್ತೆ ಅಳು ಬರುತ್ತೆ. ಈ ವಿಷಯ ಗೊತ್ತಾದ ಮೇಲೇನೆ ತಂದೆಯವರು ಕೂಡ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನಗಳಾಗಿ ನಮ್ಮ ಹುಡುಗ ಒಬ್ಬ ಖತರ್ನಾಕು, ಅವನು ಸರಿ ಇಲ್ಲ ಕೆಟ್ಟ ಹುಡುಗ ಅಂತ ಅನ್ಕೊಂಡಿದ್ದ ತಂದೆ ಫೈನಲಿ ಇದೊಂದು ಕಾಯಿಲೆನ ಅಂತ ಗೊತ್ತಾದ ಮೇಲೆ ತುಂಬಾನೇ ಬೇಜಾರಾಗ್ತಾರೆ. ಆಮೇಲೆ ಇವಾಗ ನಮ್ಮ ಹುಡುಗ ಇನ್ನೂ ಸ್ವಲ್ಪ ಬೆಳೆದು ಮಿಡಲ್ ಸ್ಕೂಲ್ಗೆ ಹೋಗ್ತಾನೆ. ಇವನಿಗಿರುವ ಕಾಯಿಲೆ ಬಗ್ಗೆ ಪಕ್ಕದಲ್ಲಿ ಇರುವ ಫ್ರೆಂಡ್ಸ್ ಗೆ ಸ್ಟೂಡೆಂಟ್ಸ್ ಗೆ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳುವ ಏಜ್ ಮತ್ತೆ ಮೆಚುರಿಟಿ ಇಲ್ಲ ಅಲ್ಲಿರುವ ಹುಡುಗರಿಗೆ. ಹೊಸ ಸ್ಕೂಲ್ ಅಲ್ಲಿ ಇರುವ ಸ್ಟಾಫ್ಸ್ ಕೂಡ ನಮ್ಮ ಹುಡುಗನನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ. ಅವನ ಸ್ಕೂಲ್ಗೆ ಸೇರಿದ ಹೊಸದ್ರಲ್ಲಿ ನಮ್ಮ ಹುಡುಗನ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿ ಪ್ರಿನ್ಸಿಪಲ್ ಹತ್ರ ಕಳ್ಸಿಕೊಟ್ಬಿಡ್ತಾರೆ ಟೀಚರ್ಸ್. ಆದ್ರೆ ಆ ಪ್ರಿನ್ಸಿಪಲ್ ನಮ್ಮ ಹುಡುಗನ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಸ್ಕೂಲ್ ಅಲ್ಲಿ ಒಂದು ಕಾನ್ಸರ್ಟ್ ನಡೀತಿರುತ್ತೆ. ಅಲ್ಲಿಗೆ ನಮ್ಮ ಹುಡುಗನನ್ನ ಬರೋದಕ್ಕೆ ಹೇಳ್ತಾರೆ. ಇವನು ಅಲ್ಲಿಗೆ ಹೋಗಿ ಬಾ 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 ಅಂತ ಒಂದ್ ರೀತಿ ವಿಚಿತ್ರವಾಗಿ ಸದ್ದು ಮಾಡ್ತಿರ್ತಾನೆ. ಇದರಿಂದ ಮಿಕ್ಕಿರೋರಿಗೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಆ ಕಾನ್ಸರ್ಟ್ ಮುಗ್ದಾದ ಮೇಲೆ ಹೊಸ ಸ್ಕೂಲಿನ ಪ್ರಿನ್ಸಿಪಲ್ ನಮ್ಮ ಹುಡುಗನನ್ನ ಸ್ಟೇಜ್ ಗೆ ಬರೋದಕ್ಕೆ ಹೇಳ್ತಾರೆ. ಅವನಿಗೆ ತಲೆಯನ್ನ ಅಲ್ಲಾಡಿಸ್ಕೊಂಡೆ ಕಣ್ಣನ್ನ ಬ್ಲಿಂಕ್ ಮಾಡ್ಕೊಂಡೆ ಸ್ಟೇಜ್ ಗೆ ಹೋಗ್ತಾನೆ. ಆವಾಗ ಪ್ರಿನ್ಸಿಪಲ್ ನಮ್ಮ ಹುಡುಗನ ಹತ್ರ ತುಂಬಾನೇ ಕ್ವಶನ್ ಮೇಲೆ ಕ್ವಶನ್ ಗಳನ್ನ ಮಾಡಿನೇ ನಮ್ಮ ಹುಡುಗನ ಬಾಯಿನಲ್ಲಿ ಅವನಿಗೆ ಏನು ತಾನೇ ಪ್ರಾಬ್ಲಮ್ ಅನ್ನೋದನ್ನ ಹೇಳಿಸ್ತಾರೆ. ಅವನಿಗಿರುವ ಪ್ರಾಬ್ಲಮ್ಗೆ ಅವನಿಗಿರುವ ಕಾಯಿಲೆಗೆ ಇಲ್ಲಿವರೆಗೂ ಯಾವುದೇ ಮೆಡಿಸಿನ್ ಅನ್ನು ಕಂಡಿಡ್ದಿಲ್ಲ. ಅವನ ಮೈಯಿನಲ್ಲಿ ಇರ್ತಾ ಇರುವ ಆರ್ಗನ್ಸ್ ಅವನ ಮಾತನ್ನೇ ಕೇಳೋದಿಲ್ಲ, ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆ ಕಾಯಿಲೆ ಬಗ್ಗೆ ನಮ್ಮ ಹುಡುಗ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾದ್ರೆ ಇನ್ನವೇ ಡೀಟೇಲ್ಡ್ ಆಗಿ ಮಿಕ್ಕಿರುವ ಸ್ಟೂಡೆಂಟ್ಸ್ ಎಲ್ಲರಿಗೂ ಈ ವಿಷಯ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಬರ್ಬೇಕಾದ್ರೆ ಎಲ್ಲರೂ ಹಾಗೆ ಸೈಲೆಂಟ್ ಆಗ್ತಾರೆ. ನಂತರ ಪ್ರಿನ್ಸಿಪಲ್ ಡೈರೆಕ್ಟ್ ಆಗಿ ನಮ್ಮ ಹುಡುಗನ ಹತ್ರ ಮೈಕ್ ಅನ್ನ ಹಿಡಿದು ನಿನಗಾಗಿ ನಾವೆಲ್ಲ ಹೆಲ್ಪ್ ಅನ್ನ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಿದೀವಿ. ಸೊ ನಾವು ನಿನಗಾಗಿ ಏನನ್ನ ಮಾಡಬೇಕು, ಹೇಗೆ ನಿನಗೆ ಸಹಾಯವನ್ನ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹುಡುಗ ನನ್ನನ್ನ ನಿಮ್ಮಲ್ಲಿ ಒಬ್ಬನಾಗಿ ನೋಡಿ, ನಾನು ನಾರ್ಮಲ್ ಆಗಿ ಇರೋ ರೀತಿ ನನ್ನನ್ನ ಟ್ರೀಟ್ ಮಾಡಿ, ನಾನು ಬೇಕು ಬೇಕಂತ ಇವನ್ನೆಲ್ಲ ಮಾಡ್ತಿಲ್ಲ, ಬೇಕು ಬೇಕಂತಾನೆ ನಾನು ಮಾತಾಡ್ತಿಲ್ಲ, ಬೇಕು ಬೇಕಂತಾನೆ ಕಂಟಿನ್ಯೂಸ್ ಆಗಿ ನಾನು ಬ್ಲಿಂಕ್ ಮಾಡ್ತಿಲ್ಲ, ನನ್ನ ಕಾಲುಗಳು ಕುಣಿತಾ ಇಲ್ಲ, ಅದನ್ನ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ, ಅದೇನೇ ನನಗೆ ಸಾಕು ಅಂತ ಹೇಳ್ಬಿಟ್ಟು ಯಾವಾಗಿನ ರೀತಿನೂ ವಿಚಿತ್ರವಾಗಿ ಸದ್ದನ ಮಾಡ್ಕೊಂಡು ಹಾಗೆ ಕೆಳಗಡೆ ಇಳಿದು ಬರ್ತಾನೆ ನಮ್ಮ ಹುಡುಗ. ಆವಾಗ ಕಂಪ್ಲೀಟ್ ಆಗಿ ನಮ್ಮ ಹುಡುಗನ ಬಗ್ಗೆ ಅರ್ಥ ಮಾಡ್ಕೊಂಡಿರುವ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲರೂ ಚಪ್ಪಳೆಯನ್ನ ಮಾಡಿ ನಮ್ಮ ಹುಡುಗನನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇದನ್ನು ನೋಡಿದ ನಮ್ಮ ಹುಡುಗನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರಿಂದ ಇವಕ್ಕೆಲ್ಲ ಕಾರಣವಾಗಿರುವ ಪ್ರಿನ್ಸಿಪಲ್ ಅನ್ನ ಒಂದು ಸಲ ಹಿಂದೆ ತಿರುಗಿ ನೋಡ್ತಾನೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಫ್ಯೂಚರ್ ಅಲ್ಲಿ ಇವರ ರೀತಿನೇ ನಾವೇ ಒಂದು ಟೀಚರ್ ಆಗ್ಬೇಕು ಅನ್ನೋ ಡಿಸಿಷನ್ ಗೆ ಬರ್ತಾನೆ ನಮ್ಮ ಹುಡುಗ. ಇಲ್ಲಿಂದಾನೇ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ನಾವು ಖಂಡಿತ ಒಂದು ಟೀಚರ್ ಆಗ್ಬೇಕು, ಚೆನ್ನಾಗಿ ಓದಿ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋ ಆಸೆ ಅವನ ಒಳಗಡೆ ಹುಟ್ಟುತ್ತೆ. ಹಾಗೆ ದಿನಗಳು ಕಳೆಯುತ್ತೆ. ಚಿಕ್ಕ ಹುಡುಗನಾಗಿರ್ತಿದ್ದ ನಮ್ಮ ಹುಡುಗ ಇವಾಗ ಕಾಲೇಜನ್ನೆಲ್ಲ ಮುಗಿಸಿ ದೊಡ್ಡ ವ್ಯಕ್ತಿನೇ ಆಗ್ಬಿಟ್ಟಿರ್ತಾನೆ. ತನ್ನ ಕನ್ಸನ್ನ ನಿಜ ಮಾಡೋದಕ್ಕಾಗಿ ಅಟ್ಲಾಂಟಾ ಸಿಟಿಗೆ ಹೊರಡುತ್ತಾನೆ. ಹೋಗೋ ದಾರಿಯಲ್ಲಿ ಸ್ವಲ್ಪ ಓವರ್ ಸ್ಪೀಡ್ ಆಗಿ ಹೋಗಿದ್ರಿಂದ ದಾರಿಯಲ್ಲೇ ಪೊಲೀಸರ್ಸ್ ಅವನನ್ನ ಹಿಡಿತಾರೆ. ಅವಾಗ ಮಾತಲ್ಲೇ ನಮ್ಮ ಹುಡುಗ ಟೀಚರ್ ಆಗಲಿರೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವನ ಮಾತಿನ ಶೈಲಿ, ಅವನ ಆಕ್ಟಿವಿಟೀಸ್, ಅವನ ಬಿಹೇವಿಯರ್ ಮತ್ತೆ ಅವನ ಕಾಯಿಲೆ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ಪೊಲೀಸ್ ಅವರೇ ಏನು ನೀನು ಟೀಚರ್ ಆಗಲಿದೀಯಾ ಅಂತ ಪೊಲೀಸ್ ಆಫೀಸರೇ ನಮ್ಮ ಹುಡುಗನನ್ನ ಒಂದ್ ರೀತಿ ಚೀಪ್ ಆಗಿ ನೋಡ್ತಾರೆ. ಅದನ್ನೆಲ್ಲ ನೋಡಿ ನಮ್ಮ ಹೀರೋ ಏನು ಬೇಜಾರಾಗ್ಲಿಲ್ಲ. ನೆಕ್ಸ್ಟ್ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಆದ್ರೆ ಅವನ ಬಾಯಿ ಯಾವಾಗಿನ ರೀತಿನೂ ಪಟಪಟ ಅಂತ ಬಡ್ಕೋಬೇಕಾದ್ರೆ ಅಂದ್ರೆ ಜೋರಾಗಿ ಮಾತಾಡ್ಕೋಬೇಕಾದ್ರೆ ಇಂಟರ್ವ್ಯೂ ತಗೊಳ್ಳೋರು ಅದ್ರಲ್ಲೇನೆ ಬ್ಯಾಕ್ ಹೊಡೆದ್ ಬಿಡ್ತಾರೆ. ಅವರಿಗೆ ನಮ್ಮ ಹುಡುಗ ನನ್ನ ಕಾಯಿಲೆ ಒಂದು ಕೆಮ್ಮಿನ ರೀತಿನೇ, ಕೆಮ್ಮು ನಿಮಗೆ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತಾ, ಕೆಮ್ಲೇಬೇಕಲ್ವಾ, ಅದೇ ತರನೇ ನನ್ನ ಬಾಡಿ ಪಾರ್ಟ್ಸ್ ಕೆಮ್ಮಿನ ರೀತಿನೇ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಆದ್ರೆ ಇಷ್ಟಕ್ಕೆ ಇರ್ತಿರುತ್ತೆ, ಸೊ ನನಗೆ ಕೆಮ್ಮು ಜಾಸ್ತಿ ಬರುತ್ತೆ ಅಂತ ನೀವು ಅನ್ಕೊಳ್ಳಿ ಅಷ್ಟೇ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದೊಂದು ನರ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತಾನೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದ್ರೂ ಅವನನ್ನ ರಿಜೆಕ್ಟ್ ಮಾಡ್ತಾನೆ ಇರ್ತಾರೆ. ಅಲ್ಲಿಗೇನೆ ಸ್ಟಾಪ್ ಆಗಲ್ಲ. ನಮ್ಮ ಹುಡುಗ ಕಂಟಿನ್ಯೂಸ್ ಆಗಿ ಬೇರೆ ಇಂಟರ್ವ್ಯೂಗಳಿಗೆ ಹೋಗ್ತಾನೆ ಇರ್ತಾನೆ. ಫಸ್ಟ್ ಅವನ ಕಾಯಿಲೆ ಬಗ್ಗೆ ಡೈರೆಕ್ಟ್ ಆಗಿನೇ ಹೇಳ್ತಿರ್ತಾನೆ. ಅದು ಸೆಟ್ ಆಗ್ತಿಲ್ಲ ಅನ್ಸುತ್ತೆ. ಅವನಿಗೆ ಕಾಯಿಲೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಕೆಲ್ಸಕ್ಕೆ ಬೇಡ ಅಂತ ಅವನನ್ನ ರಿಜೆಕ್ಟ್ ಮಾಡ್ತಿರ್ತಾರೆ. ಆದ್ರಿಂದ ನಮ್ಮ ಹೀರೋ ನೆಕ್ಸ್ಟ್ ಅವನ ಕಾಯಿಲೆಯನ್ನ ಬಚ್ಚಿಡೋದಕ್ಕಾಗಿ ಟ್ರೈ ಮಾಡ್ತಾನೆ. ಆದ್ರೆ ಅವನ ಸಿಂಪ್ಟಮ್ಸ್ ಎಲ್ಲವನ್ನು ತೋರಿಸ್ಕೊಟ್ಬಿಡುತ್ತೆ. ಇಂಟರ್ವ್ಯೂ ಅಲ್ಲಿ ನಮ್ಮ ಹುಡುಗ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಕೂಡ ಈ ಕಾಯಿಲೆಯಿಂದಾನೇ ಕಂಟಿನ್ಯೂಸ್ ಆಗಿ ರಿಜೆಕ್ಟ್ ಆಗ್ತಾನೆ ಇರ್ತಾನೆ. ಆದ್ರಿಂದ ಒಂದು ರೀತಿ ಟೆನ್ಷನ್ ಆಗಿ ಇರ್ತಾನೆ. ಆವಾಗ ನಮ್ಮ ಹುಡುಗನ ರೂಮ್ ಮೇಟ್ ಬಾರೋ ನನಗೆ ಒಂದು ಹುಡುಗಿ ಜೊತೆ ಡೇಟಿಂಗ್ ಅನ್ನ ಅರೇಂಜ್ ಮಾಡಿ ಕೊಡ್ತೀನಿ, ಆಮೇಲೆ ಎಲ್ಲವೇ ನಾರ್ಮಲ್ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಮ ಹೀರೋವನ್ನ ಗೆಲ್ಕೊಂಡು ಹೋಗ್ತಾನೆ. ಅದೇ ತರ ನಮ್ಮ ಹುಡುಗನು ಬಾರಿಗೆ ಹೋಗಿ ಒಂದು ಹುಡುಗಿಯನ್ನ ಮೀಟ್ ಮಾಡಿ ಮಾತಾಡ್ತಾನೆ. ಇವನ ಪ್ರಾಬ್ಲಮ್ ಬಗ್ಗೆ ಆ ಹುಡುಗಿಗೆ ಗೊತ್ತಿದ್ದೇನೆ ಬಂದಿದ್ದಾಳೆ. ಆದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೇ ನಾರ್ಮಲ್ ಆಗಿನೇ ಹೋಗ್ತಿರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅವನ ಸಿಂಪ್ಟಮ್ಸ್ ಇಂದ ಅವನು ಜೋರಾಗಿ ಸದ್ದು ಮಾಡಿ ಮಾತಾಡ್ಬೇಕಾದ್ರೆ ಆ ಬಾರಲ್ಲಿ ಇರೋರು ಎಲ್ಲರೂ ನಮ್ಮ ಹುಡುಗನನ್ನೇ ತಿರುಗಿ ಗುರಾಯಿಸ್ತಿರ್ತಾರೆ. ಇದರಿಂದಾನೇ ನಮ್ಮ ಹುಡುಗನಿಗೆ ಡೇಟಿಂಗ್ ಅದು ಇದೆಲ್ಲ ಸೆಟ್ ಆಗ್ತಿಲ್ಲ. ಹಾಗೆ ಡೇಟಿಂಗ್ ಸೆಟ್ ಆದ್ರೂ ಕೂಡ ಡೇಟಿಂಗ್ ಗೆ ಬರುವ ಹುಡುಗಿಯರು ಆ ಫಸ್ಟ್ ಡೇಟಿಂಗ್ ಅಲ್ಲಿ ನಮ್ಮ ಹುಡುಗನನ್ನ ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಒಂದು ದಿನ ಅದೇ ಊರಲ್ಲಿ ಇರ್ತಾ ಇರುವ ಇವನ ತಂದೆ ಬಾರೋ ಮಗ ಲಂಚ್ಗೆ ಅಂತ ಹುಡುಗನ ಕರೆಸ್ತಾರೆ. ಅದು ಮನೆಗೆಲ್ಲ ಇಲ್ಲ, ಅವರು ಕೆಲಸ ಮಾಡ್ತಿರುವ ಜಾಗಕ್ಕೆ
ಮಾಡೋದಕ್ಕೆ ಹುಡುಗನನ್ನ ಕರ್ಸಿರ್ತಾರೆ. ವರ್ಕ್ ಪ್ಲೇಸ್ ಅಲ್ಲಿ ಆ ಜಾಗದಲ್ಲಿ ಸದ್ದಾಗೆ ಇರುತ್ತೆ ಅಲ್ವಾ, ಆದ್ರಿಂದ ನಮ್ಮ ಹೀರೋ ಮಾಡುವ ಸದ್ದು ಗೊತ್ತಾಗೋದಿಲ್ಲ ಅದ್ರಲ್ಲಿ. ಅದಕ್ಕೇನೆ ಅಲ್ಲಿಗೆ ಕರ್ಸಿದ್ದಾರೆ. ಅಲ್ಲಿಗೆ ಹೋಗಿದ ತಕ್ಷಣ ಏನಾದ್ರೂ ಕೆಲಸ ಸಿಗ್ತಾ, ಇಂಟರ್ವ್ಯೂ ಎಲ್ಲ ಹೇಗೆ ಹೋಗ್ತಿದೆ ಅಂತ ವಿಚಾರಿಸ್ತಾರೆ ತಂದೆ. ಹುಡುಗನಿಗೆ ಟೀಚರ್ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಈ ತಂದೆಯವರಿಗೆ ಒಂದು ಚೂರು ಇಲ್ವೇ ಇಲ್ಲ. ಏನಾದ್ರೂ ಖರ್ಚಿಗೆ ಹಣ ಬೇಕು ಅಂದ್ರೆ ಕೇಳು ಅಂತ ಹೇಳ್ತಾರೆ ತಂದೆ. ಆದ್ರೆ ಇವನು ಅದೆಲ್ಲ ನನಗೆ ಬೇಕಾಗಿಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಬಿಡದೆ ಕಂಟಿನ್ಯೂಸ್ ಆಗಿ ಓದುತ್ತಾನೆ ಇರ್ತಾನೆ. ಚೆನ್ನಾಗಿ ಪ್ರಿಪೇರ್ ಆಗಿ ಒಂದೊಂದು ಸ್ಕೂಲ್ ಆಗಿ ಹೋಗಿ ಬರ್ತಿರ್ತಾನೆ. ಹೋಗೋ ಜಾಗದಲ್ಲಿ ಕೆಲವೊಬ್ರು ಇವನನ್ನ ಹ್ಯಾಂಡಿಕ್ಯಾಪ್ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ಅವನಿಂದ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೋತಾರೆ. ಆದ್ರಿಂದ ನಮ್ಮ ಹುಡುಗನಿಗೆ ಇನ್ನವೇ ಡಿಪ್ರೆಷನ್ ಜಾಸ್ತಿ ಆಗ್ತಿರುತ್ತೆ. ಆದ್ರಿಂದ ತನ್ನ ಡ್ರೀಮ್ ಅನ್ನ, ತನ್ನ ಕನ್ಸನ್ನ ನೆರವೇರಿಸೋಕೆ ಆಗಲ್ವೋ ಅಂತ ತುಂಬಾನೇ ಹೆದರಿ ಅಳ್ತಿರ್ತಾನೆ. ಆವಾಗ್ಲೇ ಅಮ್ಮ ಅವರು ನಮ್ಮ ಹುಡುಗನಿಗೆ ಕಾಲನ್ನ ಮಾಡಿ, ಅದೆಲ್ಲ ಖಂಡಿತ ನಿನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಮಗ ಅಂತ ಎನ್ಕರೇಜ್ ಮಾಡ್ತಾರೆ. ಅದರ ನಂತರವೇ ನಮ್ಮ ಹುಡುಗ ತನಗೆ ತಕ್ಕಿದಂತೆ ಪ್ರಿನ್ಸಿಪಲ್ ಯಾವ ಸ್ಕೂಲಲ್ಲಿ ಇರ್ತಿದ್ದಾರೆ ಅನ್ನೋ ವಿಷಯವನ್ನ ಹುಡುಕಿ, ಅಂದ್ರೆ ಬಾಡಿ ಪ್ರಾಬ್ಲಮ್ ಅನ್ನ, ಈ ರೀತಿ ಸಮಸ್ಯೆ ಇರೋರನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡುವಂತಹ ಪ್ರಿನ್ಸಿಪಲ್ ಒಂದು ಸ್ಕೂಲ್ ಅಲ್ಲಿ ಇದ್ರೆ ಆ ಸ್ಕೂಲಲ್ಲಿ ನಮಗೆ ಕೆಲಸ ಸಿಗೋದಕ್ಕೆ ಚಾನ್ಸಸ್ ಇದೆ ಅಂತ ಯೋಚನೆ ಮಾಡಿ ಹುಡುಕ್ತಿರ್ತಾನೆ. ಪಾರ್ಟ್ ಟೈಮ್ ಅಲ್ಲಿ ತಂದೆಯವರ ಕನ್ಸ್ಟ್ರಕ್ಷನ್ ಸೈಟ್ ಗೆ ಹಣಕ್ಕಾಗಿ ಕೆಲಸಕ್ಕೆ ಹೋಗ್ತಿರ್ತಾನೆ. ತಂದೆಯವರ ಸೆಕೆಂಡ್ ವೈಫ್ ಅಂದ್ರೆ ಚಿಕ್ಕಮ್ಮನು ನಮ್ಮ ಹುಡುಗನ ಹತ್ರ ಬಂದು ಮಾತಾಡ್ತಾರೆ. ಬೇರೆ ಯಾವುದಾದ್ರೂ ಕೆಲಸವನ್ನ ಹುಡುಕೊಳ್ಳೋ, ಸುಮ್ನೆ ನಿನ್ನ ತಂದೆಯವರ ಜೊತೆ ಪಾರ್ಟ್ನರ್ ಆಗಿ ಬೇಕಾಗಿದ್ರೆ ಸೇರ್ಕೋ, ಏನಕ್ಕಾಗಿ ನೀನು ಟೀಚರ್ ಕೆಲಸಕ್ಕೇನೆ ಹೋಗ್ಬೇಕು ಅಂತ ಹಠ ಹಿಡಿತಿದ್ಯಾ? ಸುಮ್ನೆ ನಿನ್ನ ತಂದೆಯವರ ಜೊತೆ ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ಬಿಡು, ನಾನೇನೇ ಒಂದು ಒಳ್ಳೆ ಹುಡುಗಿಯನ್ನ ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಕೂಡ ಚಿಕ್ಕಮ್ಮ ಅಡ್ವೈಸ್ ಮಾಡ್ತಾರೆ. ಆದ್ರೆ ಅದನ್ನು ದಾಟಿ ಕೂಡ ನಮ್ಮ ಹುಡುಗ ಪ್ರಯತ್ನಿಸ್ತಾನೆ ಇರ್ತಾನೆ. ಒಂದು 10-20 ಇಂಟರ್ವ್ಯೂ ಅನ್ನು ಮುಗಿಸ್ಬಿಟ್ಟು ಇವಾಗ 25ನೇದಾಗಿ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಅದೊಂದು ಪುಟ್ಟ ಮಕ್ಕಳಿಗಾದ ಸ್ಕೂಲ್, ಪ್ರೈಮರಿ ಸ್ಕೂಲ್. ಅಲ್ಲಿ HM ಮತ್ತೆ ಅಸಿಸ್ಟೆಂಟ್ ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಹುಡುಗನನ್ನ ಕೂರಿಸಿ ಮಾತಾಡಿಸ್ತಾರೆ. ಆ ಜಾಗದಲ್ಲಿ ನಮ್ಮ ಹುಡುಗನ ಬಗ್ಗೆ ಆಲ್ರೆಡಿ ಇವ್ರುಗಳಿಗೆ ಗೊತ್ತು. ಆದ್ರಿಂದ ಅವ್ರುಗಳು ನಮ್ಮ ಹುಡುಗನಿಗೆ ಇರ್ತಾ ಇರುವ ಕಾಯಿಲೆ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದಿಲ್ಲ. ಡೈರೆಕ್ಟ್ ಆಗಿ ಅವನಿಗಿರುವ ಟೀಚಿಂಗ್ ಸ್ಕಿಲ್ ಬಗ್ಗೆ ಮಾತ್ರವೇ ಅವನಿಗೆ ಇಂಟರ್ವ್ಯೂ ಅನ್ನು ತಗೋತಾರೆ. ಆಲ್ಮೋಸ್ಟ್ 2 ಗಂಟೆ ಟೈಮ್ ಆಗಿ ಅವನಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಇರ್ತಾರೆ. ನಮ್ಮ ಹುಡುಗನ ಅವನ ಕೈಯಲ್ಲಿ ಆದಷ್ಟು ಬೆಸ್ಟ್ ಆನ್ಸರ್ಸ್ ಅನ್ನು ಕೊಡ್ತಿರ್ತಾನೆ. ನಂತರ ಇಂಟರ್ವ್ಯೂ ಮುಗ್ದಾದ ಮೇಲೆ, ಸರಿ ತಮ್ಮ ನೀವು ಹೊರಡಿ, ಬೇಕು ಅಂದ್ರೆ ನಾವು ನಿಮ್ಮನ್ನ ಕರ್ಸ್ಕೊತೀವಿ ಅಂತ HM ಅವರು ನಮ್ಮ ಹುಡುಗನಿಗೆ ಹ್ಯಾಂಡ್ ಶೇಕ್ ಅನ್ನ ಮಾಡಿ ಕಳಿಸ್ಕೊಡ್ತಾರೆ. ಈ ಇಂಟರ್ವ್ಯೂದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ಹುಡುಗನ ಒಳಗಡೆ ಅಷ್ಟೊಂದು ನಂಬಿಕೆ. ಅದೇ ತರ ಸ್ವಲ್ಪ ದಿನಗಳ ನಂತರ ಅದೇ ಸ್ಕೂಲಿಂದ ನಮ್ಮ ಹುಡುಗನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಈ ಸಲ ಅದೇ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಮಿಕ್ಕಿರುವ ಟೀಚರ್ಸ್ ಎಲ್ಲರೂ ನಮ್ಮ ಹುಡುಗನನ್ನ ಇಂಟರ್ವ್ಯೂ ಮಾಡ್ತಾರೆ. ಫಸ್ಟ್ ರೌಂಡ್ HM ಇಂಟರ್ವ್ಯೂ ಅದು ಮುಗ್ದಾಯ್ತು. ಇವಾಗ ಸೆಕೆಂಡ್ ರೌಂಡ್ ಟೀಚರ್ಸ್ ಇಂಟರ್ವ್ಯೂ. ಅವ್ರುಗಳು ಈ ರೀತಿ ಸದ್ದು ಮಾಡ್ಕೊಂಡೇ ನೀವು ಪಾಠವನ್ನ ಮಾಡ್ತಿದ್ರೆ ಮಕ್ಕಳ ಕೈಯಲ್ಲಿ ಹೇಗೆ ಲಿಸನ್ ಮಾಡೋದಕ್ಕೆ ಆಗುತ್ತೆ ಅಂತ ಡೌಟ್ ಅಲ್ಲಿ ಅವರು ಕ್ವಶನ್ ಮಾಡ್ಬೇಕಾದ್ರೆ, ಅದಕ್ಕೆ ನಮ್ಮ ಹುಡುಗ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಸ್ಟೂಡೆಂಟ್ಸ್ ಗೆ ನಾನು ನನಗಿರುವ ಕಾಯಿಲೆ ಬಗ್ಗೆ ಡೀಟೇಲ್ ಆಗಿ ಹೇಳಿ ಅರ್ಥ ಮಾಡಿಸ್ತೀನಿ, ಅವ್ರುಗಳೇ ಅರ್ಥ ಮಾಡ್ಕೋತಾರೆ. ಮಕ್ಕಳಿಗೆ ಗೊತ್ತಿಲ್ದಿರುವ ವಿಷಯವನ್ನ ಹೇಳ್ಕೊಡೋದಕ್ಕೆ ತಾನೇ ಸ್ಕೂಲು. ಮಕ್ಕಳಿಗೆ ಗೊತ್ತಿಲ್ದಿರುವ ವಿಷಯ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಸ್ವಲ್ಪ ಡಿಫರೆಂಟ್ ಆಗಿ ಇರ್ತಾ ಇರುವ ಪರ್ಸನ್ ಅನ್ನ ಹೇಗೆ ಟ್ರೀಟ್ ಮಾಡ್ಬೇಕು, ಅವ್ರಗಳ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನನ್ನನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ. ಅದನ್ನ ಅಲ್ಲಿರುವ 4 ಟೀಚರ್ಸ್ ಅಲ್ಲಿ ಒಬ್ಬರು ಮಾತ್ರವೇ ಅರ್ಥ ಮಾಡ್ಕೋತಾರೆ. ಮಿಕ್ಕಿರೋರು ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ನೆಕ್ಸ್ಟ್ ದಿನದಿಂದ HM ಹತ್ರ ಫೋನ್ ಕಾಲ್ ಬರುತ್ತೋ ಬರಲ್ವೋ ಅಂತ ನಮ್ಮ ಹುಡುಗ ಒಂದ್ ರೀತಿ ಗಾಬರಿಯಲ್ಲೇ ಇರ್ತಾನೆ. 1 ವಾರ ಆದ್ರೂ ಫೋನ್ ಕಾಲ್ ಬಂದಿರಲ್ಲ. ಆ ವೀಕೆಂಡ್ ಅಲ್ಲಿ ಇವನ ತಮ್ಮ ಅಣ್ಣನನ್ನು ನೋಡೋದಕ್ಕಾಗಿ ಬರ್ತಾನೆ. ಸೊ ತಮ್ಮ ಇವನನ್ನ ಹೊರಗಡೆ ಗೋಲ್ಫ್ ಅನ್ನು ಆಟೋಡೋದಕ್ಕಾಗಿ ಕರ್ಕೊಂಡು ಹೋಗ್ತಾನೆ. ಆ ಜಾಗದಲ್ಲಿ ನಮ್ಮ ಹುಡುಗ ಜೋರಾಗಿ ಮಾತಾಡೋದ್ರಿಂದ ಅಲ್ಲಿರುವ ಸೆಕ್ಯೂರಿಟಿ ಹೋಗ್ರ ಹೊರಗಡೆ ಅಂತ ಓಡಿಸ್ತಾನೆ. ಇದರಲ್ಲಿ ತಮ್ಮ ಹುಡುಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಆ ಸೆಕ್ಯೂರಿಟಿ ಜೊತೆನೆ ಜಗಳ ಮಾಡೋದಕ್ಕೆ ಹೋಗ್ಬಿಡ್ತಾನೆ. ಸೊ ತಮ್ಮನನ್ನ ಸಮಾಧಾನ ಮಾಡಿ ನಮ್ಮ ಹೀರೋ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ತಮ್ಮ ಅವಾಗ ಅಣ್ಣನ ಹತ್ರ ಬರ್ತಾನೆ, ಮಾತಾಡಿಸ್ತಾನೆ, ಹೋಗ್ತಾನೆ. ಈ ರೀತಿ ಇದ್ದಿದ್ರಿಂದ ನಮ್ಮ ಹೀರೋಗೂ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಆಮೇಲೆ ತಮ್ಮ ಹುಡುಗನು ಹೊರಟು ಊರಿಗೆ ಹೋಗ್ತಾನೆ. ಆಮೇಲೆ ಆ ಮಕ್ಕಳಿಗಾದ ಸ್ಕೂಲಿಂದ HM ಹತ್ರ ನಮ್ಮ ಹುಡುಗನಿಗೆ ಫೋನ್ ಕಾಲ್ ಬರುತ್ತೆ. ಇವನನ್ನ ಡೈರೆಕ್ಟ್ ಬರೋದಕ್ಕೆ ಹೇಳ್ತಾರೆ. ಇಷ್ಟು ದಿನಗಳ ನಂತರ ಫೋನ್ ಕಾಲ್ ಬಂದಿರೋದ್ರಿಂದ ನಮ್ಮ ಹುಡುಗನಿಗೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆಯನ್ನೇ ಕಳ್ಕೊಬಿಟ್ಟಿದ್ದ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಸಿಸ್ಟೆಂಟ್ HM ದೊಡ್ಡ HM ಅವರ ಹತ್ರ ನಮ್ಮ ಹುಡುಗನ ಬಗ್ಗೆ ಚೆನ್ನಾಗಿ ಮಾತಾಡಿ ಒಳ್ಳೆ ವಿಷಯಗಳ ಬಗ್ಗೆ ಹೇಳಿರೋದ್ರಿಂದ ನಮ್ಮ ಹುಡುಗನ ಮೇಲೆ ನಂಬಿಕೆ ಬರೋ ರೀತಿ ಅವರಿಗೆ ತುಂಬಾನೇ ಮಾತುಗಳನ್ನ ಹೇಳಿ ಅಸಿಸ್ಟೆಂಟ್ HM ಅದು ಇದು ಅಂತ ದೊಡ್ಡ HM ಹತ್ರ ಮಾತಾಡಿ ಆ ಕೆಲಸವನ್ನ ನಮ್ಮ ಹುಡುಗನಿಗೆ ತಕ್ಕೊಟ್ಟಿದ್ದಾರೆ. ಸೊ ಇಷ್ಟು ಇಂಟರ್ವ್ಯೂಗಳಲ್ಲಿ ನಡೆದಿದ್ದ ಹೋರಾಟ, ಅಷ್ಟೊಂದು ರಿಜೆಕ್ಷನ್ ಎಲ್ಲವನ್ನು ದಾಟಿ ನಮ್ಮ ಹುಡುಗ ಇವಾಗ ಸೆಕೆಂಡ್ ಕ್ಲಾಸ್ 2ನೇ ತರಗತಿಗೆ ಟೀಚರ್ ಆಗಿ ಕೆಲಸ ಸಿಕ್ಬಿಟ್ಟಿದೆ. ಹೀರೋ ಕೈಯಲ್ಲಿ ಆ ಮೊಮೆಂಟ್ ಅನ್ನ ನಂಬೋದಕ್ಕೇನೆ ಆಗ್ತಿಲ್ಲ, ತಡ್ಕೊಳ್ಳೋಕೆನೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿರ್ತಾನೆ. ಅಸಿಸ್ಟೆಂಟ್ HM ನಮ್ಮ ಹೀರೋವನ್ನ ಹಾಗೆ ಕರ್ಕೊಂಡು ಹೋಗಿ ಆ ಹೊಸ ಕ್ಲಾಸ್ ರೂಮ್ ಅಲ್ಲಿ ಬಿಡ್ತಾರೆ. ಅಲ್ಲಿ ಇನ್ನವೇ ಏನುವೇ ರೆಡಿ ಆಗಿರಲ್ಲ. ಬರೋ ಮಂಡೇ ಅಷ್ಟರಲ್ಲಿ ಅಂದ್ರೆ ಸೋಮವಾರ ಅಷ್ಟರಲ್ಲಿ ಇವನೇನೆ ಎಲ್ಲವನ್ನು ರೆಡಿ ಮಾಡ್ಕೋಬೇಕು. ಆ ರೀತಿಯ ಸಿಚುವೇಶನ್ ಅಲ್ಲಿ ಮಿಕ್ಕಿರುವ ಟೀಚರ್ಸ್ ಎಲ್ಲರೂ ನಮ್ಮ ಹುಡುಗನ ಸಪೋರ್ಟಿಗಾಗಿ ಬರ್ತಾರೆ. ಕ್ಲಾಸ್ ಮಾಡೋದಕ್ಕೆ ಬೇಕಾಗಿದ್ದ ಥಿಂಗ್ಸ್ ಎಲ್ಲವನ್ನು ತಂದು ಕೊಟ್ಟು ಅವನಿಗೆ ಹೆಲ್ಪ್ ಅನ್ನ ಮಾಡ್ತಾರೆ. ಅವ್ರಗಳ ಕ್ಯಾರಿಂಗ್ ಅಲ್ಲಿ ನಮ್ಮ ಹುಡುಗನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ಹೋಗಿದ ತಕ್ಷಣ ಅಮ್ಮನಿಗೆ ಫೋನ್ ಕಾಲ್ ಅನ್ನ ಮಾಡಿ ಈ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ನಂತರ ಆ ಸ್ಕೂಲಲ್ಲೇ ಒಂದು ಒಳ್ಳೆ ಟೀಚರ್ ಅನ್ನ ನೋಡಿ ನೀನು ಮದುವೆ ಆಗ್ಬಿಡಪ್ಪ, ಒಂದೇ ಸ್ಕೂಲಲ್ಲಿ ಗಂಡ ಮತ್ತೆ ಹೆಂಡತಿ ನೀವು ಕೆಲಸ ಮಾಡಿದ್ರೆ ಎಲ್ಲವೇ ಚೆನ್ನಾಗಿರುತ್ತೆ ಅಂತ ಅಮ್ಮ ಮಾತಾಡ್ತಿರ್ತಾರೆ. ಅದಕ್ಕೆ ನಮ್ಮ ಹುಡುಗ, ಅಯ್ಯೋ ಹೋಗಮ್ಮ, ನಾನು ಇವಾಗ ಬರೀ ಬ್ಯಾಚುಲರ್ ಡಿಗ್ರಿ ಮಾತ್ರ ಮಾಡಿದ್ದೀನಿ, ಇನ್ನ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾಗಿದೆ, ಸೋಮವಾರ ಕ್ಲಾಸ್ಗೆ ಬೇರೆ ನಾನು ಪ್ರಿಪೇರ್ ಮಾಡಬೇಕಾಗಿದೆ, ನಾನು ಒಂದು ಒಳ್ಳೆ ಟೀಚರ್ ಅನ್ನೋದನ್ನ ನಾನು ಹೆಡ್ ಮಾಸ್ಟರ್ ಗೆ ಪ್ರೂವ್ ಮಾಡಬೇಕಾಗಿದೆ ಅಂತ ತುಂಬಾ ವಿಷಯಗಳ ಬಗ್ಗೆ ಮಾತಾಡ್ಬಿಟ್ಟು ನಂತರ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾನೆ. ಆದ್ರೂ ಇವಾಗ ಅಮ್ಮ ಹೇಳ್ಬಿಟ್ಟಿದ್ದಾರೆ ಅಲ್ವಾ, ಎಷ್ಟು ದಿನಗಳಾಗಿ ಇವನವೇ ಅಲೋನ್ ಆಗಿ ಒಬ್ಬನೇ ಸುತ್ತಾಡ್ತಿರೋದಕ್ಕೆ ಆಗುತ್ತೆ ಸಿಂಗಲ್ ಆಗಿ. ಆದ್ರಿಂದ ಒಂದು ಹುಡುಗಿಯನ್ನ ನೋಡ್ಬೇಕು ಅಂತ ಡೇಟಿಂಗ್ ಆಪ್ ಅನ್ನು ಓಪನ್ ಮಾಡ್ತಾನೆ. ಅದ್ರಲ್ಲಿ ಒಂದು ಹುಡುಗಿಯನ್ನ
ಹುಡುಗಿಯನ್ನ ನೋಡಿದ ತಕ್ಷಣವೇ ಇವನಿಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ನೆಕ್ಸ್ಟ್ ದಿನ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಅವಳು ಇವನ ಹತ್ರ ನಾರ್ಮಲ್ ಆಗಿ ಮಾತಾಡ್ತಿರ್ತಾಳೆ. ಹಾಗೆ ಮಾತಾಡ್ತಾ ಇಬ್ಬರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ. ಇಬ್ಬರು ಟೇಸ್ಟ್ ಒಂದೇ ರೀತಿ ಇರ್ತಿದೆ. ಅದು ಇಬ್ಬರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಎಲ್ಲವೂ ಮಾತಾಡಿ ಮುಗ್ದಾದ ಮೇಲೆ ಆ ಹುಡುಗಿ ಸರಿ ಆಯ್ತು ನಾನು ಹೋಗಿದ್ದು ಬರ್ತೀನಿ ಅಂತ ಅವಳ ಪಾಡಿಗೆ ಹೊರಟು ಬಿಡ್ತಾಳೆ. ಅವಳು ಮತ್ತೆ ಸೆಕೆಂಡ್ ಡೇಟ್ ಗೆ ಬರ್ತಾಳೆ ಅನ್ನುವ ನಂಬಿಕೆನೆ ನಮ್ಮ ಹುಡುಗನಿಗೆ ಒಂದು ಚೂರು ಇಲ್ಲ. ಆದ್ರೆ ಆ ಹುಡುಗಿಯನ್ನ ನಮ್ಮ ಹುಡುಗನಿಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ. ಅದೇ ತರ ಆ ಹುಡುಗಿಗೂ ನಮ್ಮ ಹುಡುಗನನ್ನ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ. ನೆಕ್ಸ್ಟ್ ದಿನ ನೈಟ್ ನಮ್ಮ ಹುಡುಗನಿಗೆ ಒಂದು ಮೆಸೇಜ್ ಅನ್ನ ಮಾಡಿರ್ತಾಳೆ. ಬೇಗನೆ ನಮ್ಮ ಹುಡುಗನಿಗೆ ಈ ಕೆಲಸ ಸೆಟ್ ಆಗಿದ ರೀತಿನೇ ಈ ಲವ್ ಸೆಟ್ ಆಗ್ಬಿಡುತ್ತೋ ಏನೋ. ನಾವು ಅನ್ಕೊಂಡಿದ್ದ ಹಾಗೆ ನೆಕ್ಸ್ಟ್ ಸೋಮವಾರನು ಬರುತ್ತೆ. ನಮ್ಮ ಹೀರೋ ಆ ಸ್ಕೂಲ್ಗೆ ಬಂದು ಚಾರ್ಜ್ ಎಲ್ಲವನ್ನು ಅಂಟಿಸಿ ಅವನ ಕ್ಲಾಸ್ ರೂಮ್ ಅನ್ನು ಸೂಪರ್ ಆಗಿ ಪ್ರಿಪೇರ್ ಮಾಡ್ತಾನೆ. 8 ಗಂಟೆ ಅಷ್ಟೊತ್ತಿಗೆ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ಗೆ ಬರ್ತಾರೆ. ಇವಾಗ ಬರ್ತಿದ್ದಾರೆ ಅಲ್ವಾ ಸ್ಟೂಡೆಂಟ್ಸ್, ಇವರೆಲ್ಲರೂ ಸ್ಕೂಲ್ಗೆ ಜಾಯ್ನ್ ಆಗಿ ಬರೋ 3 ವಾರ ಆಗ್ತಿದೆ ಅಷ್ಟೇ ಅಂತೆ. ಇಷ್ಟು ದಿನಗಳಾಗಿ ಈ ಸ್ಟೂಡೆಂಟ್ಸ್ ಅನ್ನೆಲ್ಲ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಟೀಚರ್ಸ್ ಗಳೇ ಇಟ್ಟು ಮೇಂಟೈನ್ ಮಾಡ್ತಿದ್ರಂತೆ ಹೇಗೋ. ಇವಾಗ ಇನ್ ಮುಂದೆಯಿಂದ ಈ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಹೀರೋನ ಸ್ಟೂಡೆಂಟ್ಸ್ ಆಗ್ಬಿಟ್ರು. ಅವ್ರಗಳ ಫಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ಹೀರೋ ಅವನಿಗಿರುವ ಕಾಯಿಲೆ ಬಗ್ಗೆ ಆ ಸ್ಟೂಡೆಂಟ್ಸ್ ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ. ಆ ಕಾಯಿಲೆ ಬಗ್ಗೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮಗೆ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಕ್ವಶನ್ ಅನ್ನ ಮಾಡಿ ಅಂತ ಕೇಳ್ತಾನೆ. ಸ್ಟೂಡೆಂಟ್ಸ್ ಇದೇನು ಸ್ಪ್ರೆಡ್ ಆಗುವ ವೈರಸ್ ರೀತಿನ ನಿಮ್ಮಿಂದ ಇನ್ನೊಬ್ಬರಿಗೆ ಅದು ಸ್ಪ್ರೆಡ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ ಆ ರೀತಿಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ನೀವು ಈ ರೀತಿ ಕಿರ್ಚ್ಕೋಬೇಕಾದ್ರೆ ನಿಮಗೆ ಗಂಟ್ಲು ನೋವಾಗುತ್ತಾ? ಆ ರೀತಿ ಏನು ದೊಡ್ಡದಾಗಿ ನೋವಾಗೋದಿಲ್ಲ. ಅದ್ರಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ನಮ್ಮ ಹೀರೋಗೆ ಸಪೋರ್ಟಿವ್ ಆಗೆಲ್ಲ ಮಾತಾಡ್ತಿರ್ತಾಳೆ. ಆ ಜಾಗದಲ್ಲಿ ಇನ್ನೊಬ್ಳು ಹುಡುಗಿ ನಿಮ್ಮ ಕೈಯಲ್ಲಿ ಮಾಡೋಕೆನೆ ಆಗದೆ ಇರುವ ಕೆಲಸ ಅಂತ ಏನಾದ್ರೂ ಇದೆಯಾ ಅಂತ ಕರೆಕ್ಟ್ ಆಗಿ ಕ್ವಶನ್ ಅನ್ನ ಮಾಡ್ತಾಳೆ. ಅದಕ್ಕೆ ನಮ್ಮ ಹೀರೋನು ತುಂಬಾನೇ ಸೀರಿಯಸ್ ಆಗಿ ಮುಖವನ್ನ ಇಟ್ಕೊಂಡು ಹೌದು ಒಂದು ವಿಷಯ ಇದೆ, ನನ್ನ ಕೈಯಲ್ಲಿ ಕಣ್ಣೆ ಮುಚ್ಚಿ ಆಟವನ್ನ ಆಟೋಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ಒಂದ್ ರೀತಿ ಸದ್ದನ್ನ ಮಾಡ್ತಾನೆ ಇರ್ತೀನಿ ಅಲ್ವಾ, ಅದನ್ನ ಇಟ್ಟು ಈಸಿಯಾಗಿ ಕೊಂಡಿಡ್ದು ಬಿಡ್ತಾರೆ ಅಂತ ತಮಾಷೆಯಾಗಿ ಒಂದು ಉತ್ತರವನ್ನು ಕೊಡ್ತಾನೆ ಹೀರೋ. ಇದನ್ನ ಕೇಳಿ ಸ್ಟೂಡೆಂಟ್ಸ್ ಎಲ್ಲರೂ ನಗೋಡೋದಕ್ಕೆ ಶುರು ಮಾಡ್ತಾರೆ. ಆವತ್ತಿನ ದಿನದ ಕ್ಲಾಸ್ ಆರಾಮಾಗಿ ಮುಗಿಯುತ್ತೆ. ಸ್ಕೂಲ್ ಮುಗಿದ ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಹೋಗೋದಕ್ಕಾಗಿ ಪೇರೆಂಟ್ಸ್ ಎಲ್ಲ ಸ್ಕೂಲ್ಗೆ ಬರ್ತಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಅವರೇನೆ ನಮ್ಮ ಹೊಸ ಟೀಚರ್ ಅಂತ ಅವರವರ ಪೇರೆಂಟ್ಸ್ ಗೆ ಹೇಳ್ಬೇಕಾದ್ರೆ ಪೇರೆಂಟ್ಸ್ ನಮ್ಮ ಹೀರೋ ಬಿಹೇವಿಯರ್ ನ ನೋಡ್ಬಿಟ್ಟು ಇವನ ಹೊಸ ಟೀಚರ್ ಅಂತ ವಿಷಯ ಗೊತ್ತಾಗಿ ಒಂದ್ ರೀತಿ ಟೆನ್ಷನ್ ಆಗ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತಾರೆ. ಒಂದು ಟೀಚರ್ ಆಗಿ ಇದ್ಕೊಂಡು ಏನಕ್ಕಾಗಿ ಅವರು ವಿಚಿತ್ರವಾಗಿ ಸದ್ದು ಮಾಡ್ತಾನೆ ಇದಾರಲ್ಲ ಅಂತ ಅಲ್ಲಿರುವ ಸ್ಟೂಡೆಂಟ್ಸ್ ಹತ್ರ ಕೇಳಿ ಸ್ವಲ್ಪ ವಿಷಯಗಳನ್ನ ತಿಳ್ಕೊತಾರೆ. ನಂತರ ನಮ್ಮ ಹೀರೋ ಟೀಚಿಂಗ್ ಅಲ್ಲಿ ಇನ್ನವೇ ತುಂಬಾನೇ ಫೋಕಸ್ ಅನ್ನ ಮಾಡ್ತಾನೆ. ಅವಾಗ ಗರ್ಲ್ ಫ್ರೆಂಡ್ ಜೊತೆಗೆ ಸೇರಿ ಡೇಟಿಂಗ್ ಔಟಿಂಗ್ ಅಂತಾನು ಮಾಡ್ತಿರ್ತಾನೆ. ಆ ಹುಡುಗಿ ಇವನಿಗೆ ಇರ್ತಾ ಇರುವ ಪ್ರಾಬ್ಲಮ್ ಅನ್ನ ದೊಡ್ಡದಾಗಿ ತಗೊಳ್ದೆ ಅವನ ಜೊತೆ ಆರಾಮಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಇವನ ಕ್ಯಾರೆಕ್ಟರ್ ಅನ್ನ ನೋಡಿ ಅವನ ಜೊತೆ ಒಂದಾಗ್ತಿರ್ತಾಳೆ. ನೆಕ್ಸ್ಟ್ ದಿನ ಒಂದು ಹುಡುಗಿ ಕ್ಯಾರೆಟ್ ಜೊತೆಗೆ ಸ್ಕೂಲ್ಗೆ ಬರ್ತಾಳೆ. ಕ್ಲಾಸ್ ರೂಮ್ ಅಲ್ಲಿ ಒಂದು ಕೇಜಿನ ಒಳಗಡೆ ಒಂದು ರಾಬಿಟ್ ಅನ್ನ ಇಟ್ಟು ಸಾಕ್ತಿರ್ತಾನೆ ನಮ್ಮ ಹೀರೋ. ಸೊ ಅದಕ್ಕೆ ತಿನ್ನೋದಕ್ಕೆ ಕೊಡೋದಕ್ಕಾಗಿನೇ ಕ್ಯಾರೆಟ್ ಅನ್ನ ತಂದಿದ್ದಾಳೆ ಈ ಪುಟ್ಟ ಹುಡುಗಿ. ಅದೇ ದಿನದಲ್ಲಿ ಅಪ್ಸೆಟ್ ಮಾಡುವಂತಹ ಒಂದು ಘಟನೆಯನ್ನು ನಡೆಯುತ್ತೆ. ನಮ್ಮ ಹೀರೋ ಅವನ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬಳು ಹುಡುಗಿಯನ್ನ ಅವಳ ತಂದೆ HM ಹತ್ರ ಮಾತಾಡಿ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬಿಡ್ತಾರೆ. ಆದ್ರೆ ಆ ಸ್ಟೂಡೆಂಟ್ ಹುಡುಗಿಗೆ ಈ ಸ್ಕೂಲ್ ಅನ್ನ ಬಿಟ್ಟು ಹೋಗೋದ್ರಲ್ಲಿ ಇಷ್ಟನೇ ಇಲ್ಲ. ಆದ್ರೆ ಆ ಹುಡುಗಿಯ ತಂದೆಗೆ ಎಲ್ಲಿ ಈ ರೀತಿ ಕಾಯಿಲೆ ಇರುವ ಟೀಚರ್ ಹತ್ರ ನನ್ನ ಮಗಳು ಓದಿದ್ರೆ ಅವಳಿಗೂ ಆ ರೀತಿಯ ಕಾಯಿಲೆ ಬಂದ್ಬಿಡುತ್ತೋ ಏನೋ ಅಂತ ಹೆದರ್ಕೊಂಡೇನೆ ಅದು ಇದಂತ ಮಾತಾಡಿ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡ್ಬಿಟ್ಟಿದ್ದಾರೆ. ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬಂದಿದ ತಕ್ಷಣವೇ ಅವನು ತುಂಬಾನೇ ಬೇಜಾರಾಗ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಮಿಕ್ಕಿರುವ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಹೀರೋನ ದಾರಿಗೆ ಬರ್ತಾರೆ. ಕರೆಕ್ಟ್ ಆಗಿ ನಮ್ಮ ಹೀರೋ ಮಾಡುವ ಪಾಠವನ್ನ ಲಿಸನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ರ್ಯಾಪಿಡ್ ಗೆ ಕ್ಯಾರೆಟ್ ಅನ್ನ ತಂದಿದ್ಲಲ್ವಾ ಒಬ್ಬಳು ಹುಡುಗಿ, ಅವಳಿಗೆ ಕ್ಯಾನ್ಸರ್ ಇರ್ತಿದೆ ಅನ್ನೋ ವಿಷಯ ಹುಡುಗಿಯ ತಾಯಿಯ ಮುಖಾಂತರ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾನೆ ಹೀರೋ. ನನ್ನ ಮಗಳಿಗೆ ಇವಾಗೆಲ್ಲ ಸ್ಕೂಲ್ಗೆ ಬರೋದಕ್ಕೆ ತುಂಬಾನೇ ಇಷ್ಟವಾಗ್ತಿದೆ. ಫಸ್ಟ್ ಎಲ್ಲ ಸ್ಕೂಲ್ ಅಂದ್ರೇನೆ ಬೋರು ಅಂತ ಹೇಳ್ತಿದ್ದವಳು ಇವಾಗ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಬರ್ತಿದ್ದಾಳೆ. ಎಲ್ಲವೂ ನಿಮ್ಮಿಂದಾನೆ, ನಿಮ್ಮನ್ನ ನೋಡಿನೇ. ನಿಮಗೆ ಕೂಡ ಈ ರೀತಿನೇ ಕಾಯಿಲೆ ಇರ್ತಿದೆ, ಆದ್ರೂ ಅದನ್ನ ದಾಟಿ ಈ ಮಟ್ಟಿಗೆ ನೀವು ಬೆಳೆದಿದ್ದೀರಾ, ಒಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಜಾಯ್ನ್ ಆಗಿದ್ದೀರಾ, ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡೆ ನನ್ನ ಮಗಳು ತುಂಬಾನೇ ಮೋಟಿವೇಟ್ ಆಗಿದ್ದಾಳೆ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ ಅಮ್ಮ. ನಂತರ ನಮ್ಮ ಹುಡುಗ ಮಾಸ್ಟರ್ ಡಿಗ್ರಿಯನ್ನು ಓದೋದಕ್ಕಾಗಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಹೋಗ್ತಾನೆ. ಆಕ್ಚುಲಿ ಗೌರ್ಮೆಂಟ್ ರೂಲ್ ಪ್ರಕಾರ ಈ ರೀತಿ ಕಾಯಿಲೆ ಇರುವವರಿಗೆ ಸೆಪರೇಟ್ ಆಗಿನೇ ಒಂದು ರೂಮ್ ಅನ್ನು ಕೊಟ್ಟೇನೆ ಎಕ್ಸಾಮ್ ಅನ್ನ ಬರೆಸಬೇಕು. ಆದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದೇ ಕೆಲವೊಂದು ಜಾಗದಲ್ಲಿ ತುಂಬಾನೇ ಕಷ್ಟ. ಹೀಗಿರ್ಬೇಕಾದ್ರೆ ಸೆಪರೇಟ್ ರೂಮ್ ಅನ್ನೆಲ್ಲ ಕೊಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೋತಾರ. ಆದ್ರಿಂದ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರು ಕೂತಿಲ್ಲ ಸೆಪರೇಟ್ ರೂಮ್ ಕೊಡೋದಕ್ಕೆ. ಎಲ್ಲರ ಜೊತೆನೂ ನಾರ್ಮಲ್ ಆಗಿ ಕೂತೇನೆ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳ್ಬಿಡ್ತಾರೆ. ಆವಾಗ್ಲೇನೆ ನಮ್ಮ ಹೀರೋ ಅವನ ತಂದೆ ಅವನಿಗೆ ಹೆಲ್ಪ್ ಗೆ ಬರ್ತಾರೆ. ನನ್ನ ಮಗನಿಗೆ ಮಾತ್ರ ಸೆಪರೇಟ್ ಆಗಿ ನೀವು ರೂಮ್ ಅನ್ನು ಕೊಟ್ಟು ಎಕ್ಸಾಮ್ ಅನ್ನು ಬರೆಸಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸನ್ನ ಹಾಕ್ತೀನಿ. ಈ ರೀತಿ ಕಾಯಿಲೆ ಇರುವವರಿಗೆ ಸೆಪರೇಟ್ ಆಗಿ ರೂಮ್ ಅನ್ನು ಕೊಡ್ಲೇಬೇಕು ಅಂತ ಕಾನೂನು ಇರ್ತಿದೆ. ಆ ರೀತಿ ಕೊಟ್ರೇನೆ ಯಾರಿಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಎಲ್ಲರೂ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೆಯೋದಕ್ಕೆ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿ ಎಲ್ಲರ ಜೊತೆನೂ ಕೂತೇನೆ ಅವನು ಎಕ್ಸಾಮ್ ಅನ್ನ ಬರೀಬೇಕು ಅಂತ ಅಬ್ನಾರ್ಮಲ್ ಆಗಿ ಇರುವ ಒಬ್ಬ ಹುಡುಗನನ್ನ ಕೂರಿಸಿ ಬರ್ಸಿದ್ರೆ ಅದು ಎಲ್ಲರಿಗೂ ಸಮಸ್ಯೆ ಆಗ್ಬಿಡುತ್ತೆ. ಮಧ್ಯದಲ್ಲಿ ನನ್ನ ಮಗಳನ್ನ ನೀವು ಹೊರಗಡೆ ಹೋಗುವಂತ ಕಳ್ಸೋದಕ್ಕೆ ಚಾನ್ಸಸ್ ಇದೆ. ಅದೆಲ್ಲ ಆಗೋದಿಲ್ಲ. ಗೌರ್ಮೆಂಟ್ ರೂಲ್ ಪ್ರಕಾರ ನನ್ನ ಮಗನಿಗೆ ನೀವು ಸೆಪರೇಟ್ ರೂಮ್ ಅನ್ನು ಕೊಡ್ಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ತಂದೆ. ಆಗೋದಿಲ್ವಾ, ನಾನು ಕೋರ್ಟ್ಗೆ ಹೋಗ್ತೀನಿ, ನಿಮ್ಮ ಮೇಲೆ ಕೇಸನ್ನ ಹಾಕ್ತೀನಿ ಅಂತ ಅದು ಇದು ಅಂತ ಮಾತಾಡಿ ಹೇಗೋ ನಮ್ಮ ಹುಡುಗನಿಗೆ ಫೈನಲ್ ಆಗಿ ಒಂದು ಸೆಪರೇಟ್ ರೂಮ್ ಅನ್ನು ಕೊಡಿಸ್ತಾರೆ ತಂದೆ. ಆದ್ರೆ ಏನು ಟೈಮ್ ಏನೇ ನಮ್ಮ ಹುಡುಗನಿಗೆ ಸಾಕಾಗ್ತಿಲ್ಲ. ಫೈನಲ್ ಆಗಿ ಹೇಗೋ ಆ ಎಕ್ಸಾಮ್ ಕಥೆಯನ್ನು ಮುಗಿಸ್ಬಿಟ್ಟು ನಮ್ಮ ಹುಡುಗ ಆ ಟೀಚಿಂಗ್ ಕೆಲಸವನ್ನ ಮಾಡ್ತಿರ್ತಾನೆ. ಕಂಟ್ರೋಲ್ಗೆನೆ ಬರ್ದೇ ಇರುವ ಸ್ಟೂಡೆಂಟ್ಸ್ ಅನ್ನ ಕೂಡ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಆಗಿ ಚೇಂಜ್ ಮಾಡ್ತಿರ್ತಾನೆ. ಚೆನ್ನಾಗಿ ಓದೇ ಇರುವ ಸ್ಟೂಡೆಂಟ್ಸ್ ಮೇಲೆ ತುಂಬಾನೇ ಫೋಕಸ್ ಅನ್ನ ಮಾಡ್ತಾನೆ. ಹಾಗೆ ದಿನಗಳು ಹೋಗ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಒಂದು ದಿನ ಬರುತ್ತೆ. ಇವೆಲ್ಲ ಅಮೆರಿಕಾದಲ್ಲಿ ತುಂಬಾನೇ ಫೇಮಸ್. ಥ್ಯಾಂಕ್ಸ್ ಅನ್ನ ಹೇಳೋದಕ್ಕಾಗಿನೇ ಒಂದು ದಿನವನ್ನ ಇಟ್ಟು
ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನ ಎಂಜಾಯ್ ಮಾಡೋದಕ್ಕಾಗಿ ನಮ್ಮ ಹುಡುಗ ಅವನ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ಅವರ ಅಮ್ಮನ ಮನೆಗೆ ಹೋಗ್ತಾನೆ. ಹುಡುಗಿಯನ್ನು ನೋಡಿದ ತಕ್ಷಣ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಮನೆ ಒಳಗಡೆ ಕರ್ಕೊಂಡು ಹೋಗಿ ಮಿಕ್ಕಿರುವ ರಿಲೇಟಿವ್ಸ್ ಎಲ್ಲರ ಹತ್ರನೂ ಆ ಹುಡುಗಿಯನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ಆ ಹುಡುಗಿ ಎಲ್ಲರ ಜೊತೆನೂ ಮಿಂಗಲ್ ಆಗಿ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವಳ ಹತ್ರ ಮಾತಾಡಿ ಅವಳನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾನೆ. ಫಸ್ಟ್ ಟೈಮ್ ಅವಳ ಹತ್ರ ಅವನ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾನೆ. ಆ ಹುಡುಗಿನ ಅವನ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಫಟ್ ಅಂತ ಇಬ್ಬರು ಲಿಪ್ ಲಾಕ್ ಮಾಡಿ ಕಿಸ್ ಮಾಡ್ಕೋತಾರೆ. ಆವಾಗ್ಲಿಂದ ನಮ್ಮ ಹೀರೋಗೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಭಯ ಬರೋದಕ್ಕೆ ಶುರುವಾಗುತ್ತೆ. ಗರ್ಲ್ ಫ್ರೆಂಡ್ ಜೊತೆ ಮದುವೆ ಆದ್ರೂ ಕೂಡ ಆ ಮದುವೆ ಸ್ಟ್ರಾಂಗ್ ಆಗಿರುತ್ತಾ ಇಲ್ಲ ತಂದೆ ತಾಯಿ ರೀತಿ ನಾವು ಡಿವೋರ್ಸ್ ಮಾಡ್ಬಿಡ್ತೀವ, ಇದೇ ತರದ ಪ್ರೀತಿಯ ಜೊತೆ ಅವಳು ಯಾವಾಗ್ಲೂ ನನ್ನ ಜೊತೆ ಇರ್ತಾಳ ಅಂತ ಡೌಟ್ ಆಗಿ ಅಮ್ಮನ ಹತ್ರ ಕ್ವಶನ್ ಮಾಡ್ತಿರ್ತಾನೆ. ಆವಾಗ ಅಮ್ಮನೇ ಎಲ್ಲವೂ ಸರಿ ಬರುತ್ತೆ ಕಣೋ ಅಂತ ಪಾಸಿಟಿವ್ ಆಗಿ ನಮ್ಮ ಹುಡುಗನಿಗೆ ಮೋಟಿವೇಟ್ ಮಾಡ್ತಿರ್ತಾರೆ. ನಂತರ ನಮ್ಮ ಹುಡುಗ ಮತ್ತೆ ಅಟ್ಲಾಂಟಾ ಸಿಟಿಗೆ ಹೋಗ್ತಾನೆ. ಸ್ವಲ್ಪ ದಿನದಲ್ಲೇ ಕ್ಯಾನ್ಸರ್ ಜಾಸ್ತಿ ಆಗಿ ಕ್ಲಾಸಿಗೆ ಬರೋದನ್ನ ಸ್ಟಾಪ್ ಮಾಡಿಬಿಟ್ಟಿರ್ತಾಳೆ ಆ ಚಿಕ್ಕ ಹುಡುಗಿ. ಆ ಕ್ಯಾರೆಟ್ ಹುಡುಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ರೀತಿ ಸಿಚುವೇಶನ್ ಆಗ್ಬಿಟ್ಟಿರುತ್ತೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋ ಸ್ಟೂಡೆಂಟ್ಸ್ ಅನ್ನ ಇಟ್ಟು ಆ ಹುಡುಗಿ ಬೇಗನೆ ರೆಕವರ್ ಆಗಿ ಬರ್ಬೇಕು ಅಂತ ಗೆಟ್ ವೆಲ್ ಸೂನ್ ಅಂತ ಕಾರ್ಡ್ಸ್ ಅನ್ನೆಲ್ಲ ಬರ್ಸಿ ರೆಡಿ ಮಾಡಿ ಕಳಿಸ್ಕೊಡ್ತಾನೆ. ಹೀಗಿರ್ಬೇಕಾದ್ರೆ ನೀವು ಸ್ವಲ್ಪ ವಾರಗಳಲ್ಲಿ ಒಂದು ಕೆಟ್ಟ ನ್ಯೂಸ್ ಬರುತ್ತೆ. ಆ ಚಿಕ್ಕ ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಸೊ ಅವಳ ಫೈನಲ್ ಫ್ಯೂನರಲ್ ಗೆ ನಮ್ಮ ಸ್ಟೂಡೆಂಟ್ಸ್ ಇಂದ ನಮ್ಮ ಹೀರೋ ಎಲ್ಲರೂ ಹೋಗಿರ್ತಾರೆ. ಎಲ್ಲಿ ನಾವು ಒಳಗಡೆ ಹೋದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ಬಿಡುತ್ತೋ ಅಂತ ಅನ್ಕೊಂಡು ನಮ್ಮ ಹೀರೋ, ಯಾಕೆಂದ್ರೆ ಇವನು ಸದ್ ಮಾಡ್ತಾನೆ ಇರ್ತಾನಲ್ಲ, ಸೊ ಹೊರಗಡೆ ತುಂಬಾನೇ ಬೇಜಾರಾಗಿ ಅಪ್ಸೆಟ್ ಆಗಿ ನಿಂತಿರ್ತಾನೆ. ಆವಾಗ ಹುಡುಗಿಯ ತಾಯಿ ಹೊರಗಡೆ ಬಂದು, ಏನು ಸರ್ ನೀವು ಹೊರಗಡೆ ನಿಂತ್ಬಿಟ್ಟಿದ್ದೀರಾ, ನೀವೇನೇ ನನ್ನ ಮಗಳಿಗೆ ಫೇವರಿಟ್ ಟೀಚರ್, ನೀವು ಅವಳನ್ನ ಫೈನಲ್ ಆಗಿ ನೋಡದೆ ಹೋಗ್ಬಿಡ್ಬಾರ್ದು, ಪ್ಲೀಸ್ ಒಳಗಡೆ ಬನ್ನಿ ಅಂತ ಜೊತೆಗೇನೆ ನಮ್ಮ ಹೀರೋವನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನಮ್ಮ ಹೀರೋನು ಕೂತ ಹುಡುಗಿ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಳ್ತಿರ್ತಾನೆ. ಅದನ್ನ ನೋಡಿ ಸ್ಟೂಡೆಂಟ್ಸ್ ಅಳ್ತಿರ್ತಾರೆ. ಅದರ ನಂತರ ನಮ್ಮ ಹೀರೋ ಯಾವಾಗಿನ ರೀತಿಯ ಸ್ಟೂಡೆಂಟ್ಸ್ ಗೆ ಜೋಲಿಯಾಗಿ ಕ್ಲಾಸ್ ಅನ್ನ ತಗೋತಿರ್ತಾರೆ. ಅವಾಗ ಯಾರೋ ಒಬ್ಬರು ತಾತ ಸ್ಕೂಲ್ ಇನ್ಸ್ಪೆಕ್ಷನ್ ಗಾಗಿ ಬಂದಿರ್ತಾರೆ. ಅವತ್ತಂತ ನೋಡಿ ಸ್ಟೂಡೆಂಟ್ಸ್ ಗೆ ತೋರಿಸೋದಕ್ಕಾಗಿ ಒಂದು ಟ್ರಕ್ ಗಾಡಿಯನ್ನ ಸ್ಕೂಲ್ಗೆ ತರಿಸ್ಬಿಟ್ಟಿರ್ತಾರೆ ಹೀರೋ. ಅದನ್ನ ನೋಡಿದ ತಕ್ಷಣ ಈ ಸ್ಟೂಡೆಂಟ್ಸ್ ಓಡಿ ಹೋಗಿ ಆ ಟ್ರಕ್ ಮೇಲೆಲ್ಲ ಹತ್ಕೊಂಡು ಆಟ ಆಡ್ತಿರ್ತಾರೆ. ಇದೇನು ಅಂತ ಹೀರೋ ಹತ್ರ ಕ್ವಶನ್ ಮಾಡಿ ಕೇಳಿ ತಿಳ್ಕೊತಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಅಚ್ಚೊಚ್ಚೋ ಇನ್ಸ್ಪೆಕ್ಷನ್ ಗೆ ಬಂದಿರೋರು ಇವನ್ನೆಲ್ಲ ನೋಡಿ ಏನ್ ಅನ್ಕೋತಾರೋ ಏನೋ ಅಂತ ಹೆದರಿ ಭಯ ಬೀಳ್ತಿರ್ತಾನೆ. ಕಟ್ ಮಾಡಿದ್ರೆ ನಮ್ಮ ಹುಡುಗ ಅವನ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ತಂದೆಯವರ ಮನೆಗೆ ಹೋಗ್ತಾನೆ. ಅವರಿಗೆ ಈ ಹುಡುಗಿಯನ್ನ ಇಷ್ಟವಾಗ್ತಿದೆ. ತಂದೆಯವರಿಗೆ ಫೈನಲ್ ಆಗಿ ಪರವಾಗಿಲ್ಲ ನಮ್ಮ ಹುಡುಗ ಅಚೀವ್ ಮಾಡ್ಬಿಟ್ಟಿದ್ದಾನೆ, ಅವನು ಇನ್ನವೇ ಸಕ್ಸಸ್ಫುಲ್ ಆಗಿ ಬರ್ತಾನೆ ಅಂತ ತಂದೆಗೆ ಇವಾಗ್ಲೇನೆ ನಂಬಿಕೆನೆ ಬರುತ್ತೆ. ಯಾಕೆಂದ್ರೆ ಇವನಿಗೆ ಅಂತ ಒಂದು ಕೆಲಸ, ಇವನಿಗೆ ಅಂತ ಒಂದು ಹುಡುಗಿ ಎಲ್ಲವನ್ನು ನೋಡಿದ ಮೇಲೇನೆ ತಂದೆ ಅವರಿಗೆ ತನ್ನ ಮಗನು ಮಿಕ್ಕಿರುವ ಹುಡುಗರ ರೀತಿನೇ ಚೆನ್ನಾಗಿ ಬೆಳೆದು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬರ್ತಾನೆ ಅನ್ನುವ ನಂಬಿಕೆನೆ ಬಂದಿದೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ನಮ್ಮ ಹೀರೋಗಿರುವ ಪ್ರಾಬ್ಲಮ್ ಇಂದ ಅವನಿಗೆ ಸರಿಯಾಗಿ ಕೆಲಸ ಸಿಗಲ್ಲ, ಆದ್ರಿಂದ ನಮ್ಮ ಬಿಸ್ನೆಸ್ ಗೆನೆ ನಮ್ಮ ಹುಡುಗನನ್ನ ಕರ್ಕೊಳ್ಳೋಣ ಅಂತ ಅನ್ಕೊಂಡಿದ್ರು ತಂದೆ. ಅದರಲ್ಲಿ ನಮ್ಮ ಹುಡುಗನಿಗೆ ಒಂದು ಚೂರು ಇಷ್ಟನೇ ಇರ್ಲಿಲ್ಲ. ಯಾಕೆಂದ್ರೆ ಅವನ ಏಮೇ ಬೆಸ್ಟ್ ಟೀಚರ್ ಆಗೋದೇ ಅಲ್ಲ, ಆದ್ರೆ ಇವಾಗ ನಮ್ಮ ಹುಡುಗ ಅಚೀವ್ ಮಾಡ್ಬಿಟ್ಟ. ಸೊ ನಮ್ಮ ಹುಡುಗನ ಕ್ಲಾಸ್ ರೂಮಿಗಾಗಿ ತನ್ನ ಖರ್ಚಿನಲ್ಲೇ ಒಂದು ಕಬೋರ್ಡ್ ಅನ್ನ ಮಾಡಿ ಗಿಫ್ಟ್ ಆಗಿ ನಮ್ಮ ಹೀರೋಗೆ ಕೊಡ್ತಾರೆ ತಂದೆ. ಏನಕ್ಕೆ ಆ ಕ್ಲಾಸ್ ರೂಮ್ಗೆ ಕೊಡೋದಕ್ಕಾಗಿ. ಅದನ್ನು ನೋಡಿದ ನಮ್ಮ ಹುಡುಗನಿಗೆ ಅಪ್ಪ ಹೇಗೋ ಫೈನಲಿ ನನ್ನ ತಂದೆಯವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು ಅನ್ನೋದನ್ನ ತಿಳಿದು ನೆಮ್ಮದಿ ಆಗ್ತಾನೆ. ಫೈನಲ್ ಆಗಿ ಇವಾಗ ನಮ್ಮ ಹೀರೋ ಟೀಚರ್ ಆಗಿ 1 ವರ್ಷ ಆಗಿದೆ. ಅವಾಗ ಅಸಿಸ್ಟೆಂಟ್ HM ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಒಬ್ಬರು ಅಜ್ಜ ನಮ್ಮ ಸ್ಕೂಲ್ಗೆ ಬಂದು ಹೋಗಿದ್ರಲ್ವಾ, ಅವರು ಈ ಸ್ಟೇಟ್ ಪೂರ್ತಿ ಹೊಸದಾಗಿ ಜಾಯ್ನ್ ಆಗಿರುವ ಟೀಚರ್ಸ್ ಎಲ್ಲರನ್ನು ಇನ್ಸ್ಪೆಕ್ಟ್ ಮಾಡಿದ್ರಂತೆ, ಎಲ್ಲರ ಕ್ಲಾಸ್ ಅನ್ನು ನೋಡಿದ್ರಂತೆ. ಅದೇ ತರನೇ ನಮ್ಮ ಸ್ಕೂಲಿಗೂ ಬಂದು ನಮ್ಮ ಹೀರೋನ ಕ್ಲಾಸ್ ಅನ್ನು ತುಂಬಾನೇ ಶಾರ್ಪ್ ಆಗಿ ನೋಡಿದ್ದಾರೆ. ಸೊ ಅವರು ಅನಲೈಸ್ ಮಾಡಿದ್ರಲ್ಲೇ ಯಾರು ತುಂಬಾ ಸೂಪರ್ ಆಗಿ ಟೀಚಿಂಗ್ ಅನ್ನ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿದ್ರಲ್ಲಿ ನಮ್ಮ ಹೀರೋನೇ ಟಾಪಿಗೆ ಬಂದಿದ್ದಾರಂತೆ. ಸೊ ಆದ್ರಿಂದ ನಮ್ಮ ಹೀರೋಗೆ ಈ ವರ್ಷದ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಅನ್ನ, ತುಂಬಾನೇ ಸೂಪರ್ ಆದ ಬೆಸ್ಟ್ ಆದ ಟೀಚರ್ ಅನ್ನೋ ಅವಾರ್ಡ್ ಅನ್ನ ನಮ್ಮ ಹೀರೋಗೆ ಕೊಡ್ತಿದ್ದಾರೆ ಅಂತ HM ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ಅದನ್ನ ಕೇಳಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಜೋರಾಗಿ ಚಪ್ಪಲೆಯನ್ನ ಮಾಡಿ ಅಂತ ಕಿರ್ಚ್ಕೋತಾರೆ. ಕಟ್ ಮಾಡಿದ್ರೆ ನಮ್ಮ ಹೀರೋ ಅವಾರ್ಡ್ ಶೋಗೆ ಬಂದಿರ್ತಾನೆ. ಆವಾಗ ಅವನಿಗೆ ಕಿಸ್ ಅನ್ನ ಹಾಕಿ ಮೋಟಿವೇಟ್ ಅನ್ನ ಮಾಡಿ ಕಳಿಸ್ಕೊಡ್ತಾಳೆ ಹೀರೋಯಿನ್. ನಮ್ಮ ಹೀರೋನು ಸ್ಟೇಜ್ ಗೆ ಹೋಗ್ತಾನೆ. ಆ ಜಾಗದಲ್ಲಿ ಅಪ್ಪ ಅಮ್ಮ ತಮ್ಮ ಅಂತ ಎಲ್ಲರೂ ಇರ್ತಾರೆ. HM ಅಸಿಸ್ಟೆಂಟ್ HM ಸ್ಟೂಡೆಂಟ್ಸ್ ಕೂಡ ಆ ಜಾಗಕ್ಕೆ ಬಂದಿರ್ತಾರೆ. ಅಲ್ಲವೇ ನಮ್ಮ ಸಣ್ಣ ಪುಟ್ಟ ಸ್ಟೂಡೆಂಟ್ಸ್ ಎಲ್ಲರೂ ಒಂದ್ ರೀತಿ ಫನ್ನಿಯಾಗಿ ಮಾತಾಡಿ ನಮ್ಮ ಹೀರೋವನ್ನ ಗಲಾಟೆ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್. ನಂತರ ನಮ್ಮ ಹೀರೋ ಸ್ಟೇಜ್ ಗೆ ಹೋಗಿ ಆ ಅವಾರ್ಡ್ ಅನ್ನ ತಗೊಂಡು, ನಾರ್ಮಲ್ ಆಗಿ ಯಾರಾದ್ರೂ ಅವಾರ್ಡ್ ಅನ್ನ ತಗೊಂಡ್ರೆ ಏನಂತ ಹೇಳ್ತಾರೆ, ಈ ಅವಾರ್ಡ್ ಅನ್ನ ನಾನು ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತೀನಿ, ಅಮ್ಮನಿಗೆ ಡೆಡಿಕೇಟ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಗೆ ಡೆಡಿಕೇಟ್ ಮಾಡ್ತೀನಿ, ನನ್ನ ಟೀಚರ್ಸ್ ಗೆ ಇಲ್ಲ ನನ್ನ ಪ್ರಿನ್ಸಿಪಲ್ ಗೆ ಡೆಡಿಕೇಟ್ ಅನ್ನ ಮಾಡ್ತೀನಿ ಅಂತ ಏನನ್ನಾದ್ರೂ ಹೇಳ್ತಾರಲ್ವಾ. ಆದ್ರೆ ನಮ್ಮ ಹೀರೋ ಲಿಟಲ್ ಡಿಫ್ರೆಂಟ್ ಆಗಿ ಈ ಅವಾರ್ಡ್ ಅನ್ನ ನಾನು ನನ್ನ ಕಾಯಿಲೆಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾನೆ. ತುಂಬಾ ಧೈರ್ಯವಾಗಿ ತುಂಬಾನೇ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಹೀಗೇನೆ ನಮ್ಮ ಹೀರೋ ಅವಾರ್ಡ್ ಅನ್ನ ತಗೊಂಡು ಖುಷಿಯಾಗಿ ಎಲ್ಲರಿಗೂ ತೋರಿಸ್ತಿರ್ತಾನೆ. ಅಮ್ಮ ಅಪ್ಪ ತಮ್ಮ ಗರ್ಲ್ ಫ್ರೆಂಡ್ ಟೀಚರ್ಸ್ ಸ್ಟೂಡೆಂಟ್ಸ್ ಅಂತ ಎಲ್ಲರಿಗೂ ಖುಷಿಯಾಗಿ ಇರ್ತಿರ್ತಾರೆ. ಇಲ್ಲಿಗೆನೆ ಈ ಎಮೋಷನಲ್ ಮೂವಿ ಮುಗಿಯುತ್ತೆ. ಇರಿ ಸ್ವಲ್ಪ ವೇಟ್ ಮಾಡಿ. ಈ ಕಥೆಯ ನಿಜವಾದ ಒರಿಜಿನಲ್ ಹೀರೋ ರಿಯಲ್ ಲೈಫ್ ಅಲ್ಲಿ ಆ ನೋವುಗಳನ್ನು ಅನುಭವಿಸಿದ್ದ ಆ ರಿಯಲ್ ಹೀರೋವಿನ ಫೋಟೋವನ್ನು ತೋರಿಸ್ತಾರೆ. ಗೆಲುವಿಗಾದ ದಾರಿ ಕಂಟಿನ್ಯೂಸ್ ಆಗಿ ಹೋರಾಡೋದೆ, ಪ್ರಯತ್ನಿಸ್ತಾನೆ ಇರೋದೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.